Hello, very good morning to all of you. ಇವತ್ತಿನ ಒಂದು ಆನ್ಲೈನ್ ಕ್ಲಾಸಿಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸ್ಲೋಲಿ ಬಟ್ ಸ್ಟಡಿಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಟು ಲರ್ನ್ ಕೆಮಿಸ್ಟ್ರಿನ ಕಲಿಯೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈ ಹಿಂದಿನ ಕ್ಲಾಸ್ಗಳಲ್ಲಿ ನಾನು ನಿಮಗೆ ಸಿಲೆಬಸ್ ಬಗ್ಗೆ ಬ್ರೀಫ್ ಮಾಡಿ ಆ್ಯಂಡ್ ಅದಾದ ಮೇಲೆ ನಾನು ನಿಮಗೆ ಜಸ್ಟ್ ಒಂದು ಕೆಮಿಸ್ಟ್ರಿ ಡೆಫಿನಿಷನ್ ಏನು ಅದನ್ನು ನಿಮಗೆ ಹೇಳಿ, ಅದಾದಮೇಲೆ ಮ್ಯಾಟರ್ ಅಂತಂದರೆ ಏನು, ವಾಟ್ ಈಸ್ ದ ಡೆಫಿನಿಷನ್ ಆಫ್ ಮ್ಯಾಟರ್ ಆ್ಯಂಡ್ ದ ಟೈಪ್ಸ್ ಆಫ್ ಮ್ಯಾಟರ್, ಯಾವ್ಯಾವ ಟೈಪಲ್ಲಿ ಮ್ಯಾಟರ್ ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್ ಲೈಕ್ ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್ ಆ್ಯಂಡ್ ಗೇಷಿಯಸ್ ಸ್ಟೇಟ್. ಈ ಮೂರು ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ನ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಏನು, ಸೊ ಏನೇನು ಗುಣಲಕ್ಷಣಗಳನ್ನು ಹೊಂದಿರುತ್ತೆ, ಸಾಲಿಡ್ ಮ್ಯಾಟರ್ಗೆ ಏನೇನು ಪ್ರಾಪರ್ಟೀಸ್ ಬರುತ್ತೆ, ಲಿಕ್ವಿಡ್ ಮ್ಯಾಟರ್ಗೆ ಏನು ಪ್ರಾಪರ್ಟಿ ಬರುತ್ತೆ, ಆ್ಯಂಡ್ ಸಿಮಿಲರ್ಲಿ ಗೇಷಿಯಸ್ ಮ್ಯಾಟರ್ಗೆ ಸಮ್ ಜನರಲ್ ಪ್ರಾಪರ್ಟೀಸ್ ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾನು ಮುಂದೆ ತೊಗೊಂಡೋಗ್ತಾ ಇದ್ದೀನಿ. ಏನು ಇವತ್ತಿನ ಕ್ಲಾಸ್ನ ಟಾಪಿಕ್ ಏನು, ಕಾನ್ಸೆಪ್ಟ್ ಏನು, ಇವತ್ತಿನ ಕಾನ್ಸೆಪ್ಟು ಅಂತಂದರೆ, ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ದ ಟೈಪ್ಸ್ ಆಫ್ ಮ್ಯಾಟರ್ ಇನ್ ವಿಚ್ ಎನಿ ಮ್ಯಾಟರ್ ವಿಚ್ ಕ್ಯಾನ್ ಎಕ್ಸಿಸ್ಟ್. ಸೊ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗಿದ್ರೆ ಇವತ್ತಿನ ಒಂದು ಟಾಪಿಕಲ್ಲಿ ಮ್ಯಾಟರು, ಈಗ ಮ್ಯಾಟ್ರ್ ಅಂತಂದರೆ ಏನು ಅಂತ ಗೊತ್ತಾಗಿದೆ ನಮಗೆ. ಈಗ ಮ್ಯಾಟರ್ನ ತಗೊಂಡಾಗ ಮ್ಯಾಟರು ಯಾವ್ಯಾವ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗ್ಬೋದು. ಒಂದು ಟೈಪ್ಸ್ ಆಯಿತು. ಟೈಪ್ ಅಂತಂದರೆ ಯಾವ ಒಂದು ಸ್ಟೇಟಲ್ಲಿ, ಸ್ಟೇಟ್ ಅಂತಂದರೆ ಅದರ ಒಂದು ಸ್ಥಿತಿ ಅಂತಂದರೆ ಸಾಲಿಡಲ್ಲಿ ಬರುತ್ತಾ, ಲಿಕ್ವಿಡ್ ಆಗಿ ಬರುತ್ತಾ, ಅಥವಾ ಗ್ಯಾಸ್ ಆಗಿ ಬರುತ್ತಾ, ಇದ್ರ ಬಗ್ಗೆ ಫಸ್ಟು ನಾವು ತಿಳ್ಕೊಂಡಿದ್ದೀವಿ. ಮತ್ತು ಎಗೇನಿಂದ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಈ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಹೇಳಿದಾಗ ಅಲ್ಲಿ ಡಿಫ್ರೆಂಟ್ ಸ್ಟೇಟ್ಸ್ ಏನು ಹೇಳಿದೆ, ಆ ಸ್ಟೇಟ್ನಲ್ಲೂ ಕೂಡ ಜನರಲಿ ಮ್ಯಾಟರು ಸೊ ಒಂದೊಂದು ಫಾರ್ಮಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಅಂದರೆ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ, ಕನ್ನಡದಲ್ಲಿ ಹೇಳೋದಾದರೆ ಬೇರೆ ಬೇರೆ ರೂಪದಲ್ಲಿ ಅದು ಎಕ್ಸಿಸ್ಟ್ ಆಗುತ್ತೆ ಅಂತಲೇ ಅದು ಅಸ್ತಿತ್ವನ ಉಳಿಸ್ಕೊಳ್ಳುತ್ತೆ ಅಥವಾ ಅಸ್ತಿತ್ವ ಇರುತ್ತೆ ಅದಕ್ಕೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆನೇ ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಏನು ಅಂತಂದರೆ, ಅನದರ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಆಫ್ ಮ್ಯಾಟರ್ ಅಂತ ಬಂದಾಗ ದ ಇಂಟರ್ ಕನ್ವರ್ಷನ್ ಆಫ್ ಮ್ಯಾಟರ್ ಅಂತ ತೊಗೊಂಡಿದ್ದೀನಿ. ಇಂಟರ್ ಕನ್ವರ್ಷನ್ ಆಫ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಏನಿದು ಇಂಟರ್ ಕನ್ವರ್ಷನ್ ಆಫ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತಂದ್ರೇನು, ಆರ್ ಸಿಂಪ್ಲಿ ಇಂಟರ್ ಕನ್ವರ್ಷನ್ ಆಫ್ ಮ್ಯಾಟರ್ ಫ್ರಮ್ ಒನ್ ಸ್ಟೇಟ್ ಇಂಟು ದ ಅನದರ್ ಸ್ಟೇಟ್. ಅಂದರೆ ಮ್ಯಾಟರ್ ಯಾವುದೋ ಒಂದು ಸ್ಟೇಟಲ್ಲಿರುತ್ತೆ, ಸಾಲಿಡ್ ಸ್ಟೇಟಲ್ಲಿರುತ್ತೆ. ಆ ಸಾಲಿಡ್ ಸ್ಟೇಟಲ್ಲಿರುವಂಥ ಮ್ಯಾಟರನ್ನು ನಾವು ದ್ರವ ಸ್ಥಿತಿಗೆ, ಅಂದರೆ ಲಿಕ್ವಿಡ್ ಸ್ಟೇಟ್ಗೆ ಅದನ್ನು ನಾನು ಕನ್ವರ್ಷನ್ ಮಾಡ್ಬೋದಾ, ಅಥವಾ ಒಂದು ಲಿಕ್ವಿಡ್ ಸಬ್ಸ್ಟೆನ್ಸ್ ಇದೆ ನನ್ನ ಹತ್ರ, ಈಸ್ ಇಟ್ ಪಾಸಿಬಲ್ ಟು ಕನ್ವರ್ಟ್ ದಟ್ ಲಿಕ್ವಿಡ್ ಮ್ಯಾಟರ್ ಇಂಟು ಗೇಷಿಯಸ್ ಮ್ಯಾಟರ್. ಇದನ್ನು ನಾವು ಇಂಟರ್ ಕನ್ವರ್ಷನ್ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿದೆ ಇದು. ಸೊ ತುಂಬ ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್ ಇದು. ಸೊ ಇದನ್ನು ನೀವು ಆಲ್ರೆಡಿ ಹೈಸ್ಕೂಲ್ ಲೆವೆಲ್ನಲ್ಲಿ ಅಥವಾ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಒಂದು ಓನ್ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದರೆ, ಸೊ ನೀವು ಹೇಳ್ಬೋದು, ಎನಿಥಿಂಗ್ ಆರ್ ಎನಿ ಮ್ಯಾಟರ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಒನ್ ಡೆಫಿನಿಟ್ ಸ್ಟೇಟ್. ಯಾವುದೋ ಒಂದು ಡೆಫಿನಿಟ್ ಸ್ಟೇಟಲ್ಲಿರುವಂಥ ಮ್ಯಾಟರ್ನ ನಾನು ಇನ್ನೊಂದು ಡೆಫಿನಿಟ್ ಸ್ಟೇಟ್ಗೆ ಈಸಿಲಿ ಐ ಕ್ಯಾನ್ ಏಬಲ್ ಟು ಕನ್ವರ್ಟ್, ನಾನು ಕನ್ವರ್ಷನ್ ಮಾಡ್ಬೋದು. ಅಂದರೆ ಇಷ್ಟೇ, a solid matter can be converted into a liquid matter, and similarly
ಎ ಲಿಕ್ವಿಡ್ ಮ್ಯಾಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಗೇಷಿಯಸ್ ಮ್ಯಾಟರ್. ಇದು ಈ ಆರ್ಡಲ್ಲಿ ಬಂತು. ಮತ್ತು ನಾನು ರಿವರ್ಸಲ್ಲೂ ಹೋಗ್ಬೋದು. ರಿವರ್ಸಲ್ಲಿ ಅಂತಂದರೆ ಸಪೋಸ್ ನನ್ನ ಹತ್ರ ಗೇಷಿಯಸ್ ಮ್ಯಾಟರ್ ಇದೆ, ಆ ಗೇಷಿಯಸ್ ಮ್ಯಾಟರ್ನ ನಾನು ಲಿಕ್ವಿಡ್ ಸ್ಟೇಟ್ಗೆ ಅದನ್ನು ವಾಪಸ್ ಲಿಕ್ವಿಡ್ ಸ್ಟೇಟ್ಗೆ ನಾನು ಗೇಷಿಯಸ್ ಮ್ಯಾಟರ್ನ ಕನ್ವರ್ಷನ್ ಮಾಡ್ಬೋದು. ದಟ್ ಮೀನ್ ಎನಿ ಗೇಷಿಯಸ್ ಮ್ಯಾಟರ್ ಆರ್ ಎ ಗ್ಯಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎ ಲಿಕ್ವಿಡ್. ಆ್ಯಂಡ್ ಸಿಮಿಲರ್ಲಿ ಲಿಕ್ವಿಡ್ನ ನಾನು ಸಾಲಿಡ್ ಸ್ಟೇಟ್ಗೆ ಅದನ್ನು ನಾನು ಕನ್ವರ್ಷನ್ ಮಾಡ್ಕೊಬೋದು. ಅಂದರೆ ಎರಡೂ ಡೈರೆಕ್ಷನಲ್ಲಿ ಇಟ್ ಈಸ್ ಪಾಸಿಬಲ್ ಟು ಕನ್ವರ್ಟ್ ಎನಿ ಮ್ಯಾಟರ್ ಫ್ರಮ್ ಒನ್ ಸ್ಟೇಟ್ ಇಂಟು ದ ಅನದರ್ ಸ್ಟೇಟ್, ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಇಂಟರ್ ಕನ್ವರ್ಷನ್ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ಯಾವ ರೀತಿ ಅದನ್ನು ಮಾಡ್ತೀವಿ ಅಂತಂದರೆ ನಿಮಗೆ ಗೊತ್ತಿದೆ ಅದು. ಸೊ ಹೇಗೆ ಮಾಡ್ತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಯಾವುದೋ ಒಂದು ಸಾಲಿಡ್ ಮ್ಯಾಟ್ರ್ ಇದೆ. ಈಗ ಯಾವುದೋ ಒಂದು ಸಾಲಿಡ್ ಮ್ಯಾಟರ್ ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಸಕ್ಕರೆ, ಮನೆಯಲ್ಲಿ ಅಡುಗೆ ಮಾಡ್ತೀರಿ, ಅಡುಗೆ ಮಾಡೋದು ಹೆಣ್ಮಕ್ಳು ಗೊತ್ತಿರುತ್ತೆ. ಯಾವುದೋ ಒಂದು ಸ್ವೀಟ್ ಐಟಮ್ ಮಾಡ್ತಾಯಿದ್ದೀವಿ. ಆ ಸ್ವೀಟ್ ಐಟಮ್ ಮಾಡಬೇಕು ಅಂತಂದಾಗ ಅಲ್ಲೊಂದು ಸಕ್ಕರೆ ಪಾಕ ಅಂತ ಮಾಡ್ತೀವಿ. ಶುಗರ್ ಸಿರಪ್ ಅಂತ ಹೇಳ್ತಾನೆ ಇಂಗ್ಲೀಷಲ್ಲಿ. ಆ ಸಕ್ಕರೆ ಪಾಕ ಮಾಡಬೇಕು ಅಂತಾನೆ ಏನು ಮಾಡ್ತೀವಿ, ಸಕ್ಕರೆ ಗೊತ್ತಿದೆ ನಿಮಗೆ, ಸಕ್ಕರೆ ಇಟ್ ಈಸ್ ಎ ಮ್ಯಾಟರ್. ಕೆಮಿಸ್ಟ್ರಿನಲ್ಲಿ ಅದೊಂದು ಮ್ಯಾಟರು. ಆ ಸಕ್ಕರೆ ಪಾಕ ಮಾಡಬೇಕು ಅಂತಲೇ ಏನು ಮಾಡಬೇಕು, ನಾವು ಕರಗಿಸ್ಕೊತೀವಿ. ಅದನ್ನು ಸಕ್ಕರೆನ ಕರಗಿಸ್ಕೊತೀವಿ. ಯಾವ ಥರ ಕರಗಿಸ್ಕೊತೀವಿ, ಹೆಂಗೆ ಮಾಡ್ತೀವಿ ಅದನ್ನು ಅಂತಂದರೆ, ಸುಮ್ಮನೆ ಸಕ್ಕರೆನ ನೋಡಿಬಿಟ್ಟು ಸಕ್ಕರೆನ ಒಂದು ಬೌಲಲ್ಲಿ ತೊಗೊಂಡು ಆ ಸಕ್ಕರೆನ ನೋಡಿಕೊಂಡು ಸಕ್ಕರೆ ಇನ್ನು ಲಿಕ್ವಿಡ್ ಸಕ್ಕರೆ ಕನ್ವರ್ಷನ್ ಆಗಪ್ಪ ಅಂತಂದ್ಬಿಟ್ರೆ ಆಗ್ಬಿಡುತ್ತಾ? ಇಲ್ಲ, ತನಗೆ ತಾನೇ ಆಗೋದಿಲ್ಲ ಅದು. ನಾವು ಸಕ್ಕರೆ ಪಾಕ ಮಾಡಬೇಕು ಅಂತಂದ್ರೆ ಏನು ಮಾಡ್ತೀವಿ, ವಿ ಟೇಕ್ ದಟ್ ಶುಗರ್ ಇನ್ ಎ ಬೌಲ್ ಆ್ಯಂಡ್ ಅದನ್ನು ಏನು ಮಾಡ್ತೀವಿ, ಹೀಟ್ ಮಾಡ್ತೀವಿ. ಹೀಟ್ ಮಾಡ್ತಾ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದಂಗೆ ಯಾವುದೋ ಒಂದು ಪಾಯಿಂಟ್ ಅಂತ ಹೇಳ್ತೀವಿ. ನೀವು ಹೈಸ್ಕೂಲ್ನಲ್ಲಿ ಸ್ಟಡಿ ಮಾಡಿದಿರಿ, ನಿಮ್ಗೆ ಗೊತ್ತಿದೆ, ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಕರಗುವ ಬಿಂದು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆ್ಯಸ್ ಆ್ಯಂಡ್ ವೆನ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಶುಗರ್ ಆ್ಯಸ್ ಇಟ್ ಈಸ್ ರೀಚ್ಡ್, ಆ ಸಕ್ಕರೆಯ ಒಂದು ಕರಗುವ ಬಿಂದು ರೀಚ್ ಆದಾಗ, ಮೀಟ್ ಮಾಡಿದಾಗ, ಆ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಶುಗರ್ ಇಫ್ ಇಟ್ ಈಸ್ ವೆನ್ ಇಟ್ ಈಸ್ ರೀಚ್ಡ್, ಆವಾಗ ಏನಾಗುತ್ತೆ, ಸಕ್ಕರೆ ಏನಾಗುತ್ತೆ, ಸಾಲಿಡ್ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಷನ್ ಆಗುತ್ತೆ. ದೇರ್ಫೋರ್ ಇದು ವೆರಿ ಕ್ಲಿಯರ್ ಫಾರ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದಟ್. ಅಂದರೆ ಯಾವುದೇ ಒಂದು ಸಾಲಿಡ್ ಮ್ಯಾಟರ್ನ ನಾವು ಲಿಕ್ವಿಡ್ ಸ್ಟೇಟಾಗಿ ಕನ್ವರ್ಷನ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ, ಅದಕ್ಕೊಂದು ಎನರ್ಜಿನ ಸಪ್ಲೈ ಮಾಡಬೇಕು, ಎನರ್ಜಿನ ಕೊಡಬೇಕು, ಎಕ್ಸ್ಟರ್ನಲ್ ಎನರ್ಜಿನ. ಏನು ಎಕ್ಸ್ಟರ್ನಲ್ ಎನರ್ಜಿನ ಕೊಡ್ತೀವಿ ಅಂತಂದರೆ ನಾವೇನು ಮಾಡ್ತೀವಿ, ಇಲ್ಲಿ ಸಕ್ಕರೆನ ಹೀಟ್ ಮಾಡ್ತೀವಿ. by means of heating, by means of melting, it is possible to convert any solid matter into a liquid matter. ಸಕ್ಕರೆ ನೀರಾಗಿ ಅಥವಾ ಸಕ್ಕರೆ ಪಾಕ ಆಗಿ ಕನ್ವರ್ಷನ್ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ, ಸಕ್ಕರೆನ ತಗೊಂಡು ಅದನ್ನು ಒಲೆ ಮೇಲೆ ಹೀಟ್ ಮಾಡಿದಾಗ ಅದರದ್ದು ಒಂದು ಮೆಲ್ಟಿಂಗ್ ಪಾಯಿಂಟ್ ರೀಚ್ ಆದಾಗ ಸಕ್ಕರೆ ಕರಗಿ ಪಾಕ ಆಯಿತು, ಅಥವಾ ಸಕ್ಕರೆ ದ್ರಾವಣ ಬಂತು ನನಗೆ. ಸೊ ಇದು ಬೈ ಮೀನ್ಸ್ ಆಫ್ ಹೀಟಿಂಗ್. ಅದೇ ಥರ ಯಾವುದೋ ಒಂದು ಇನ್ನೊಂದು ಮ್ಯಾಟರು, ಫಾರ್ ಎಕ್ಸಾಂಪಲ್ ಒಂದು ಲಿಕ್ವಿಡ್ ಮ್ಯಾಟರ್ ಇದೆ, ಫಾರ್ ಎಕ್ಸಾಂಪಲ್ ವಾಟರ್ ಇದೆ ಅಂತ ಅಂದ್ಕೊಳ್ಳಿ. ಈಗ ವಾಟರ್ನ ನಾವು ನೀರು ಆವಿ ಅಂತ ಹೇಳ್ತೀವಿ, ವಾಟರ್ ವೇಪರ್ಸ್ ಆಗಿ ಅದನ್ನು ಕನ್ವರ್ಷನ್ ಮಾಡ್ಬೋದು. ಮನೆಯಲ್ಲಿ ನೀವು ಒಲೆಯಲ್ಲಿ ನೀರು ಕಾಯಿಸ್ತೀರಿ. ನೀರು ಕಾಯಿಸ್ಬೇಕಾದ್ರೆ ಬೇಕಿದ್ರೆ ನೀವು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ. ಸೊ ನೀರನ್ನ ನಾವು ಕಾಯಿಸ್ಬೇಕಾದ್ರೆ ಹೀಟ್ ಮಾಡ್ತಾ ಹೋಗ್ತೀವಿ. ಹೀಟ್ ಮಾಡ್ತಾ ಏನಾಗುತ್ತೆ, ಸರ್ಫೇಸ್ ಆಫ್ ದ ವಾಟರ್ ಮೇಲೆ ಒಂದಷ್ಟು ನಿಮಗೆ ಹೊಗೆ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಹೊಗೆ, ಅದು ಸ್ಮೋಕ್ ಅಲ್ಲ, ಅದನ್ನು ಆವಿ ಅಂತ ಹೇಳ್ತೀವಿ, ವೇಪರ್ಸ್ ಅಥವಾ ಸ್ಟೀಮ್ ಅಂತ ಹೇಳ್ತೀವಿ. ಸ್ಟೀಮ್ ಅಂತ ಗೊತ್ತಿದೆ ನಿಮಗೆ. ಆ ಸ್ಟೀಮ್ ಏನು ಅಂತಂದರೆ, ದೇ ಆರ್ ನಥಿಂಗ್ ಬಟ್ ದ ವಾಟರ್ ಮಾಲಿಕ್ಯೂಲ್ಸ್, ದೇ ಆರ್ ಪ್ರೆಸೆಂಟ್ ಇನ್ ಇಟ್ಸ್ ವೇಪರ್ ಸ್ಟೇಟ್. ವೇಪರ್ ಫಾರ್ಮಲ್ಲಿ ವಾಟರ್ ಮಾಲಿಕ್ಯೂಲ್ಸು ಫಾರ್ಮೇಷನ್ ಆಗಿರುತ್ತೆ. ಅಂದರೆ ಲಿಕ್ವಿಡ್ ಸ್ಟೇಟಲ್ಲಿದ್ದಂಥ ನೀರನ್ನು ವೇಪರ್ ಸ್ಟೇಟ್ಗೆ, ಅಂದರೆ ಒಂದು ಗ್ಯಾಸ್ ಸ್ಟೇಟ್ಗೆ, ಗೇಷಿಯಸ್ ಸ್ಟೇಟ್ಗೆ, ಅನಿಲ ಸ್ಥಿತಿಗೆ, ಕನ್ನಡದಲ್ಲಿ ಅನಿಲ ಸ್ಥಿತಿಗೆ ಅದನ್ನು ಕನ್ವರ್ಷನ್ ಮಾಡ್ಬೋದು. ಒನ್ಸ್ ಅಗೇನ್ ಅದನ್ನು ಮಾಡಬೇಕು ಅಂತಲೇ ಏನು ಮಾಡ್ತೀವಿ, ನೀರನ್ನು ತಗೊಂಡು ಹೀಟ್ ಮಾಡ್ತೀವಿ, ಅಥವಾ ಲಿಕ್ವಿಡನ್ನು ತಗೊಂಡು ಹೀಟ್ ಮಾಡ್ತೀವಿ. ಯಾವಾಗ ಅದು ವೇಪರ್ ಸ್ಟೇಟಿಗೆ ಕನ್ವರ್ಷನ್ ಆಗೋದಕ್ಕೆ ಶುರು ಮಾಡುತ್ತೆ ಅಂತಂದರೆ ಅದು ಒಂದು ಬಾಯ್ಲಿಂಗ್ ಪಾಯಿಂಟ್. ಇಲ್ಲಿ ನಾವು ಅದನ್ನು ಕುದಿಯುವ ಬಿಂದು ಅಂತ ಹೇಳ್ತೀವಿ.
ಆ್ಯಸ್ ದ ಟೆಂಪರೇಚರ್ ಆಫ್ ದ ಲಿಕ್ವಿಡ್ ಆ್ಯಸ್ ಇಟ್ ಈಸ್ ಇನ್ಕ್ರೀಸಸ್, ಅದನ್ನು ಇನ್ಕ್ರೀಸ್ ಮಾಡ್ತಾ 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 ಏನಾಗುತ್ತೆ, ಯಾವುದೋ ಒಂದು ಟೈಮಲ್ಲಿ ಆ ಮಾಲಿಕ್ಯೂಲ್ಸ್ಗೆ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆದಾಗ ಆ ಪಾಯಿಂಟಲ್ಲಿ ಏನಾಗುತ್ತೆ, ಮಾಲಿಕ್ಯೂಲ್ಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಲಿಕ್ವಿಡ್ ಸ್ಟೇಟ್. ಅಲ್ಲಿದ್ದಂಥ ಲಿಕ್ವಿಡ್ನಲ್ಲಿ ದ್ರವ ಸ್ಥಿತಿನಲ್ಲಿದ್ದಂಥ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಅನಿಲ ರೂಪಕ್ಕೆ ಅಂದರೆ ಗೇಸಿಯಸ್ ಸ್ಟೇಟ್ಗೆ ಕನ್ವರ್ಷನ್ ಆಗುತ್ತೆ. ಒನ್ಸ್ ಅಗೇನ್ ನೋಡಿ, ಈ ಒಂದು ಫಿನಾಮಿನನ್ ಅಥವಾ ಈ ಒಂದು ಕ್ರಿಯೆ ಏನು ಮಾಡಿದೆ. ಸೊ ಇನ್ ದಿಸ್ ಫಿನಾಮಿನಲ್ಲಿ ಸೊ ನಾವು ಇನ್ ಆರ್ಡರ್ ಟು ಕನ್ವರ್ಟ್ ಎ ಲಿಕ್ವಿಡ್ ಮ್ಯಾಟರ್ ಇಂಟು ಗೇಷಿಯಸ್ ಮ್ಯಾಟರ್ ಆಗಿ ಕನ್ವರ್ಷನ್ ಮಾಡಬೇಕು ಅಂತಾನೆ ಮತ್ತೆ ನಾನೇನು ಮಾಡಿದೆ, ಇಲ್ಲಿ ಮತ್ತೆ ಹೀಟ್ ಮಾಡಿದೆ. ದೇರ್ಫೋರ್ ಇಲ್ಲಿ ನೋಡಿ, ಇದೊಂದು ಸಿಂಪಲ್ ಡಯಾಗ್ರಾಮ್ ನಿಮಗೆ ತೋರಿಸುತ್ತೆ. ಸೊ ಇದನ್ನು ಎರಡೂ ಡೈರೆಕ್ಷನಲ್ಲಿ ತೋರಿಸ್ತಾ ಇದ್ದಾನೆ. ಇಫ್ ಯು ಟೇಕ್ ಎನಿ ಮ್ಯಾಟರ್ ಪ್ರೆಸೆಂಟ್ ಇನ್ ದ ಸಾಲಿಡ್ ಸ್ಟೇಟ್, ಸಾಲಿಡ್ ಸ್ಟೇಟ್ ಮ್ಯಾಟರ್ನ ನೀವು ಲಿಕ್ವಿಡ್ ಸ್ಟೇಟಾಗಿ ಕನ್ವರ್ಷನ್ ಮಾಡಬೇಕು ಅಂತಾನೆ ನಾವೇನು ಮಾಡಬೇಕು, ಹೀಟ್ ಮಾಡಬೇಕು. ಬೈ ಮೀನ್ಸ್ ಆಫ್ ಹೀಟಿಂಗ್ ಇಟ್ ಈಸ್ ಪಾಸಿಬಲ್ ಟು ಕನ್ವರ್ಟ್ ದ ಸಾಲಿಡ್ ಮ್ಯಾಟರ್ ಇಂಟು ದ ಲಿಕ್ವಿಡ್ ಮ್ಯಾಟರ್. ಸಿಮಿಲರ್ಲಿ ಇನ್ ದ ಸೇಮ್ ವೇ ಲಿಕ್ವಿಡ್ ಮ್ಯಾಟರ್ ಈಸ್ ಕನ್ವರ್ಟೆಡ್ ಇಂಟು ಗೇಷಿಯಸ್ ಸ್ಟೇಟ್. ಸೊ ಒನ್ಸ್ ಅಗೇನ್ ಬೈ ಮೀನ್ಸ್ ಆಫ್ ಹೀಟಿಂಗ್. ಇದು ಫಾರ್ವರ್ಡ್ ಡೈರೆಕ್ಷನಲ್ಲಿ ಹಿಂಗಾಯಿತು. ಆ್ಯಂಡ್ ಸಿಮಿಲರ್ಲಿ ಇನ್ ದ ಸೇಮ್ ವೇ ಇಟ್ ಈಸ್ ಆಲ್ಸೋ ಪಾಸಿಬಲ್ ಟು ಕನ್ವರ್ಟ್ ಸೊ ಇನ್ ಅ ರಿವರ್ಸ್ ಮ್ಯಾನರ್. ಇನಿಷಿಯಲಿ ನನ್ನ ಹತ್ರ ಒಂದು ಗೇಷಿಯಸ್ ಮ್ಯಾಟರ್ ಇದೆ. ಆ ಗೇಷಿಯಸ್ ಮ್ಯಾಟರ್ನ ನಾನು ಲಿಕ್ವಿಡ್ ಸ್ಟೇಟ್ಗೆ ಕನ್ವರ್ಷನ್ ಮಾಡಬೇಕು ಅಂತಂದರೆ ಸೊ ಕ್ಯಾನ್ ಐ ಏಬಲ್ ಟು ಕನ್ವರ್ಟ್ ಅಂತಂದರೆ ಎಸ್, ಇಟ್ ಈಸ್ ಪಾಸಿಬಲ್. ನಾವು ದ್ರವ ರೂಪದಿಂದ ಗೇಷಿಯಸ್ ರೂಪಕ್ಕೆ ಅಥವಾ ಅನಿಲ ರೂಪಕ್ಕೆ ಮಾಡಬೇಕು ಅಂತಂದಾಗ, ಕನ್ವರ್ಟ್ ಮಾಡಬೇಕು ಅಂತಂದಾಗ ನಾನು ಏನು ಮಾಡಿದೆ, ಹೀಟ್ ಮಾಡಿದೆ. ಅದೇ ಒಂದು ಗೇಷಿಯಸ್ ಮ್ಯಾಟರ್ನ ನಾವು ಲಿಕ್ವಿಡ್ ಮ್ಯಾಟರ್ ಆಗಿ ಕನ್ವರ್ಷನ್ ಮಾಡಬೇಕು ಅಂತಾನೆ ಈಗೇನು ಮಾಡಬೇಕು, ಇದಕ್ಕೆ ರಿವರ್ಸ್ ತೊಗೊತೀನಿ. ಅಲ್ಲಿ ಹೀಟ್ ಮಾಡಿದೆ, ಇಲ್ಲಿ ಕೂಲ್ ಮಾಡ್ತಾಯಿದ್ದೀನಿ. ಅಂದರೆ ಫಾರ್ ಎಕ್ಸಾಂಪಲ್, ಇನಿಷಿಯಲಿ ಐ ಹ್ಯಾವ್ ಕನ್ವರ್ಟೆಡ್ ವಾಟರ್ ಇಂಟು ವಾಟರ್ ವೇಪರ್ಸ್ ಬೈ ಮೀನ್ಸ್ ಆಫ್ ಹೀಟಿಂಗ್. ಮತ್ತು ಆ ವಾಟರ್ ವೇಪರ್ಸನ್ನು ಇನ್ನೊಂದು ರಿಸೀವರ್ನಲ್ಲಿ ಅಥವಾ ಇನ್ನೊಂದು ಕಂಟೈನರ್ನಲ್ಲಿ ತೊಗೊಂಡೋದನ್ನು ಮತ್ತೆ ಅದನ್ನು ನಾನು ಲಿಕ್ವಿಡ್ ವಾಟರ್ ಆಗಿ ಕನ್ವರ್ಷನ್ ಮಾಡಬೇಕು ಅಂತಾನೆ. ಈಸ್ ಇಟ್ ಪಾಸಿಬಲ್? ಎಸ್, ಇಟ್ ಈಸ್ ಪಾಸಿಬಲ್. ಸೊ ನನಗೇನು ವೇಪರ್ಸಾಗಿ ಕನ್ವರ್ಷನ್ ಮಾಡಿದ್ದೀನಿ, ಜಸ್ಟ್ ಅದರ ಟೆಂಪ್ರೇಚರ್ನ ಡಿಕ್ರೀಸ್ ಮಾಡ್ತಾ ಬಂದರೆ ಸಾಕು, ಅಥವಾ ಅದನ್ನು ನಾನು ಕೂಲ್ ಮಾಡ್ತಾ ಬಂದರೆ ಸಾಕು. ಎನಿ ಗೇಷಿಯಸ್ ಮ್ಯಾಟರ್ ಒನ್ ಇಟ್ ಈಸ್ ಕೂಲ್ಡ್, ಯಾವುದೇ ಒಂದು ಗೇಷಿಯಸ್ ಮ್ಯಾಟರ್ನ ನಾನು ಕೂಲ್ ಮಾಡ್ತಾ ಅದರ ಟೆಂಪ್ರೇಚರ್ನ ನಿಧಾನಕ್ಕೆ ಕಡಿಮೆ ಮಾಡ್ತಾ ಬಂದಂಗೆ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಸೊ ಎ ಗೇಷಿಯಸ್ ಮ್ಯಾಟರ್ ಈಸ್ ಕನ್ವರ್ಟೆಡ್ ಇಂಟು ಎ ಲಿಕ್ವಿಡ್ ಮ್ಯಾಟರ್. ಆ್ಯಂಡ್ ಸಿಮಿಲರ್ಲಿ ಲಿಕ್ವಿಡ್ ಮ್ಯಾಟರ್ನ ಮತ್ತೆ ನಾನು ಸಾಲಿಡ್ ಮ್ಯಾಟರ್ ಆಗಿ ಕನ್ವರ್ಷನ್ ಮಾಡ್ಬೋದಾ ರಿವರ್ಸಿಬ್ಲಿ ಅಂತಂದರೆ ಒನ್ಸ್ ಅಗೇನ್ ಇಟ್ ಈಸ್ ಆಲ್ಸೋ ಪಾಸಿಬಲ್. ಒನ್ಸ್ ಅಗೇನ್ ಅದನ್ನು ಮಾಡಬೇಕು ಅಂತಂದರೆ ಬೈ ಮೀನ್ಸ್ ಆಫ್ ಕೂಲಿಂಗ್ ಮಾಡ್ತೀವಿ. By means of cooling, so we can able to convert the liquid matter into solid matter. For example, ಇಲ್ಲಿ ನಾನು ಹೇಳಿದೆ ಗೇಷಿಯಸ್ ಸ್ಟೇಟಿಂದ ಅಥವಾ ವಾಟರ್ ವೇಪರ್ಸನ್ನು ನಾನು ವಾಟರ್ ಲಿಕ್ವಿಡ್ ಆಗಿ ಅಥವಾ ಲಿಕ್ವಿಡ್ ವಾಟರ್ ಆಗಿ ಕನ್ವರ್ಷನ್ ಮಾಡಿದೆ. ಅಗೇನ್ ದಟ್ ಲಿಕ್ವಿಡ್ ವಾಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಾಲಿಡ್ ವಾಟರ್ ಆ್ಯಂಡ್ ಇಟ್ ಈಸ್ ನೋನ್ ಆ್ಯಸ್ ಐಸ್. ಗೊತ್ತಿದೆ ನಿಮಗೆ, ಲಿಕ್ವಿಡ್ ವಾಟರ್ ಈಸ್ ಕನ್ವರ್ಟೆಡ್ ಇಂಟು ಸಾಲಿಡ್ ಫಾರ್ಮ್ ಆಫ್ ವಾಟರ್, ಇಟ್ ಈಸ್ ನಥಿಂಗ್ ಬಟ್ ಐಸ್. ಅದನ್ನು ಮಾಡಬೇಕು ಅಂತಲೇ ಮಾಡ್ತೀವಿ, ಅದನ್ನು ಕೂಲ್ ಮಾಡಿ ಅದನ್ನು ನಾನು ಕನ್ವರ್ಷನ್ ಮಾಡ್ಬೋದು ಅಂತ ಹೇಳ್ತಾನೆ. ದೇರ್ಫೋರ್ ವಾಟ್ ಎವರ್ ದ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ನಾವೇನು ಸ್ಟಡಿ ಮಾಡಿದ್ದೀವಿ, ಆ್ಯಂಡ್ ದೀಸ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ ದೇ ಆರ್ ಇಂಟರ್ ಕನ್ವರ್ಟಬಲ್ ಅಂತಂದರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ನಾನು ಬದಲಾವಣೆ ಮಾಡ್ಕೊಬೋದು, ನಾನು ಕನ್ವರ್ಟ್ ಮಾಡ್ಬೋದು. Therefore, a solid matter can be converted into a liquid, and in turn a liquid can be converted into a gaseous matter. ಇದನ್ನು ಮಾಡಬೇಕು ಅಂತಲೇ ಬೈ ಮೀನ್ಸ್ ಆಫ್ ಹೀಟಿಂಗ್ ಮಾಡ್ತೀವಿ. ರಿವರ್ಸಿಬಲಿ any gaseous matter can be converted into a liquid matter by means of cooling, and similarly the liquid matter which can be converted into a solid matter very easily by means of cooling. Therefore, these three different states of matter, they are interconvertible to one another, to each other. ಇದು ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್, ಇದೊಂದು ಕಾನ್ಸೆಪ್ಟ್ ಅಂತ ಹೇಳ್ತಾನೆ. ಸೊ ನಮಗೆ ಟೈಪ್ಸ್ ಆಫ್ ಮ್ಯಾಟರ್ ಅಂತ ಗೊತ್ತಿದ್ದಾಗ ಸೊ ಅದ್ರ ಬಗ್ಗೆ ಪ್ರಾಪರ್ಟೀಸ್ ಗೊತ್ತಿರಬೇಕು. ದೀಸ್ ಆರ್ ನಥಿಂಗ್ ಬಟ್ ದ ಇಂಟರ್ಕನ್ವರ್ಟಬಲ್ ಪ್ರಾಪರ್ಟೀಸ್ ಆಫ್ ಎ ಮ್ಯಾಟರ್ ಅಂತ ಹೇಳ್ತಾನೆ. ಸೊ ಇದಿಷ್ಟು ಮ್ಯಾಟರ್ ಅಂತಂದರೆ ಏನು, ಟೈಪ್ಸ್ ಆಫ್ ಮ್ಯಾಟರ್ ಏನು, ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಏನು ಬರುತ್ತೆ ಮ್ಯಾಟರಿಗೆ, ಆ್ಯಂಡ್ ಸಿಮಿಲರ್ಲಿ ವಾಟ್ ಅಬೌಟ್ ದ ಇಂಟರ್ ಕನ್ವರ್ಷನ್ ಆಫ್ ದೀಸ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಬಂದಾಗ ಇಷ್ಟನ್ನು ಸೊ ಹೇಳಿದ್ದೀನಿ. ಇದಿಷ್ಟು ಬೇಸಿಕ್
information regarding a matter. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ, ಹಾಗಿದ್ರೆ ನೆಕ್ಸ್ಟ್ ಏನನ್ನು ಕಲಿತಾ ಹೋಗ್ತೀವಿ ಅಂತಂದರೆ, ನಾನು ಹೇಳಿದೆ ನಿಮಗೆ ಮೊದಲೇ. ಸೊ ಈ ಮ್ಯಾಟರ್ ಅಥವಾ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಬರುವಂಥ ಮ್ಯಾಟರು ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಅಥವಾ ಗೇಷಿಯಸ್ ಸ್ಟೇಟಲ್ಲಿ ಬರ್ಬೋದು. ಜನರಲಾಗಿ ಈ ಮ್ಯಾಟರು ಯಾವ ರೂಪದಲ್ಲಿ ಅದು ಎಕ್ಸಿಸ್ಟ್ ಆಗಿರುತ್ತೆ, ಯಾವ ಫಾರ್ಮಲ್ಲಿರುತ್ತೆ ನಮಗೆ, ಅಥವಾ ಯಾವ ಫಾರ್ಮಲ್ಲಿ ನಮಗೆ ಸಿಗುತ್ತೆ. ಇದು ಸ್ಟೇಟ್ ಅಲ್ಲ, ಆ ಸ್ಟೇಟಲ್ಲಿ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಯಾವ ಫಾರ್ಮಲ್ಲಿ ನಮಗೆ ಸಿಗುತ್ತೆ ಅನ್ನೋದನ್ನು ನೆಕ್ಸ್ಟು ಇನ್ಫಾರ್ಮೇಷನ್ ನಮಗೆ ತಿಳಿಸ್ಕೊಡ್ತಾ ಇದೆ. ಬೇಸಿಕಲಿ ಒಂದು ಮ್ಯಾಟರ್ ಅಂತ ತಗೊಂಡಾಗ, ಮ್ಯಾಟರ್ ಸೊ ವಿಚ್ ಕ್ಯಾನ್ ಬಿ ಒಬ್ಟೈನ್ಡ್ ಆರ್ ವಿಚ್ ಕ್ಯಾನ್ ಬಿ ಆರ್ ವಿಚ್ ಇಸ್ ಎಕ್ಸಿಸ್ಟೆಡ್ ಇನ್ 2 ಡಿಫ್ರೆಂಟ್ ಫಾರ್ಮ್ಸ್ ಅಂತ ಹೇಳ್ತಾನೆ. ಬೇಸಿಕಲಿ ಬೇಸ್ಡ್ ಆನ್ ದ, ಇದನ್ನು ನಾವು ಕಾಂಪೋಸಿಷನ್ ಬೇಸಿಸ್ ಮೇಲೆ ಅಂತ ಹೇಳ್ತಾನೆ. ಅದರಲ್ಲಿರುವಂಥ ಸಂರಚನೆ ಅಂತಲೇ ಹೇಳ್ತೇವೆ, ಅಥವಾ ಸಬ್ಸ್ಟೆನ್ಸಲ್ಲಿ ಪಾರ್ಟಿಕಲ್ಸು ಯಾವ ರೀತಿ ಇರುತ್ತೆ, ಬೇಸಿಕ್ ಪಾರ್ಟಿಕಲ್ಸ್ ಯಾವ ರೀತಿ ಇರುತ್ತೆ. ಸೊ ಆ ಕಾಂಪೋಸಿಷನ್ ಬೇಸಿಸ್ ಮೇಲೆ ನಾವು ಮತ್ತೆ ಮ್ಯಾಟರ್ನ ನಾವು 2 ರೀತಿ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಬೇಸಿಕಲಿ ಎ ಮ್ಯಾಟರ್ ವಿಚ್ ಈಸ್ ಫೌಂಡ್ ಟು ಒಬ್ಟೈನ್ ಇನ್ 2 ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಮ್ಯಾಟರ್. ದೇರ್ಫೋರ್ ಇದನ್ನು ಎಕ್ಸಿಸ್ಟೆನ್ಸ್ ಆಫ್ ಮ್ಯಾಟರ್ ಅಂತ ತೊಗೊಂಡಿದ್ದೀನಿ ನಾನು. ಸೊ ಎನಿ ಮ್ಯಾಟರ್ ಕ್ಯಾನ್ ಬಿ ಒಬ್ಟೈನ್ಡ್ ಇನ್ 2 ಡಿಫ್ರೆಂಟ್ ಫಾರ್ಮ್ಸ್ ಅಂತ ಹೇಳ್ತಾನೆ. ವಾಟ್ ಆರ್ ದೋಸ್ 2 ಡಿಫ್ರೆಂಟ್ ಫಾರ್ಮ್ಸ್ ಅಂತಂದರೆ, ಒಂದನ್ನು ಮಿಕ್ಸ್ಚರ್ಸ್ ಅಂತ ಕರಿತೀವಿ, ಇನ್ನೊಂದನ್ನು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾನೆ. ಗೊತ್ತಾಗಿದೆಯಲ್ವಾ? ಅಂದರೆ ಮ್ಯಾಟರು 3 ಸ್ಟೇಟಲ್ಲಿ ಬರುತ್ತೆ, ಸಾಲಿಡು, ಲಿಕ್ವಿಡು ಮತ್ತು ಗೇಷಿಯಸ್ ಮ್ಯಾಟರ್. ಎಗೇನ್ ಆ ಸಾಲಿಡು, ಲಿಕ್ವಿಡು ಮತ್ತು ಗೇಷಿಯಸ್ ಮ್ಯಾಟರಲ್ಲಿ ಮತ್ತೆ ಮ್ಯಾಟರು 2 ಫಾರ್ಮಲ್ಲಿ ಸಿಗ್ಬೋದು. ಏನದು 2 ಫಾರ್ಮ್ ಅಂತಂದರೆ, ಒಂದು ಫಾರ್ಮನ್ನು ನಾವು ಮಿಕ್ಸ್ಚರ್ ಅಂತ ಕರಿತೀವಿ, ಇನ್ನೊಂದು ಫಾರ್ಮನ್ನು ನಾನು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾನೆ. 2 ಫಾರ್ಮಲ್ಲಿ ಸಿಗುತ್ತೆ, ಒಂದು ಮಿಕ್ಸ್ಚರ್ ಮತ್ತು ಇನ್ನೊಂದು ಪ್ಯೂರ್ ಸಬ್ಸ್ಟೆನ್ಸ್. ಹಾಗಿದ್ರೆ ವಾಟ್ ಯು ಮೀನ್ ಬೈ ದಿಸ್ ಮಿಕ್ಸ್ಚರ್ ಅಂತಂದರೆ ಏನು, ಮತ್ತು ಅಲ್ಲಿ ಟೈಪ್ಸ್ ಬರುತ್ತೆ. ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಕ್ಸ್ಚರ್. ಆ್ಯಂಡ್ ಸಿಮಿಲರ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಅಂತಂದರೆ ಏನು, ಪ್ಯೂರ್ ಸಬ್ಸ್ಟೆನ್ಸ್ ಅಂತ ತೊಗೊಂಡಾಗ ಯಾವ ಫಾರ್ಮಲ್ಲಿ ಇದು ಎಕ್ಸಿಸ್ಟ್ ಆಗುತ್ತೆ ಮ್ಯಾಟರು ಅನ್ನೋದನ್ನು ನೋಡ್ತಾ ಬರೋಣ. ಈಗ ಮಿಕ್ಸ್ಚರ್ ಅಂತಂದರೆ ಏನು ಅಂತಂದರೆ, ನಿಮಗೆ ಗೊತ್ತಿದೆ ಮಿಕ್ಸ್ಚರ್ ಅಂತಂದರೆ, ಯು ಆರ್ ವೆಲ್ ಅವೇರ್ ಆಫ್ ದಟ್. ಸೊ ಮಿಕ್ಸ್ಚರ್ ಅಂತ ನಾವು ಬೇಕರಿನಲ್ಲಿ ಹೋದರೆ ಅಥವಾ ಅಂಗಡಿನಲ್ಲಿ ಹೋದರೆ ಒಂದು ಮಿಕ್ಸ್ಚರ್ ಅಂತ ತೊಗೋತೀವಿ ತಿನ್ನೋದಕ್ಕೆ ನಾವು. ಯಾಕೆ ಅದನ್ನು ಮಿಕ್ಸ್ಚರ್ ಅಂತ ಕರಿತೀವಿ ಅಂತಲೇ, ದಟ್ ಮಿಕ್ಸ್ಚರ್ ಅಂತ ಏನು ತಿನ್ನೋದಕ್ಕೆ ತೊಗೊಳ್ತೀವಲ್ಲ ನಾವು ವಸ್ತು, ಆ ವಸ್ತುವಿನಲ್ಲಿ ನಮಗೆ ಏನೇನಿರುತ್ತೆ ಅಂತಂದರೆ, ವಿಚ್ ಈಸ್ ಫೌಂಡ್ ಟು ಕಂಟೈನ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸಬ್ಸ್ಟೆನ್ಸಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪೊನೆಂಟ್ಸ್. ಈಗ ನೋಡಿ, ಮಿಕ್ಸ್ಚರ್ ಅಂತಂದರೆ ಅಲ್ಲಿ ಒಂದು ಖಾರ ಸೇವ್ ಇರುತ್ತೆ ಅಂತ ಹೇಳ್ತೀವಿ, ಅಲ್ಲಿ ಒಂದು ಕಡ್ಡಿ ಥರ, ಅದು ಸ್ಟಿಕ್ ಥರ ನಮಗೊಂದು ಖಾರ ಕಡ್ಡಿ ಇರುತ್ತೆ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಸೊ ಅವಲಕ್ಕಿ ಮಿಕ್ಸ್ ಮಾಡಿರ್ತಾನೆ, ಸೊ ಅದ್ರ ಜೊತೆಗೆ ಕಡಲೆಕಾಯಿ ಬೀಜ ಮಿಕ್ಸ್ ಮಾಡಿರ್ತಾನೆ, ಅದ್ರ ಜೊತೆಗೆ ಒಂದು ಕರ್ಬೇವಿನ ಸೊಪ್ಪು ಹಾಕಿರ್ತಾನೆ, ಅದ್ರ ಜೊತೆಗೆ ಬಾದಾಮಿ ಹಾಕಿರ್ತಾನೆ, ಅದ್ರ ಜೊತೆಗೆ ಗೋಡಂಬಿ ಹಾಕಿರ್ತಾನೆ, ಅದ್ರ ಜೊತೆಗೆ ದ್ರಾಕ್ಷಿ ಹಾಕಿರ್ತಾನೆ. ನೋಡಿ, ಲೈಕ್ ದಿಸ್. ಇದನ್ನು ನಾವು ಮಿಕ್ಸ್ಚರ್ ಅಂತ ಕರಿತೀವಿ. ಹಾಗಿದ್ರೆ ಮಿಕ್ಸ್ಚರ್ ಅಂತಂದರೆ ಏನು, ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎ ಮಿಕ್ಸ್ಚರ್? ಅದಕ್ಕೊಂದು ಸಿಂಪಲ್ ಡೆಫಿನೇಷನ್ನ ಕೊಡೋದಾದರೆ, ಎನಿ ಸಬ್ಸ್ಟೆನ್ಸ್ ವಿಚ್ ಈಸ್ ಮೇಡ್ ಅಪ್ ಆಫ್ 2 or more different components, or which is made up of 2 or more different components, and such a type of substance it is called as a mixture ಅಂತ ಹೇಳ್ತಾನೆ. ಅದಕ್ಕೊಂದು ಡೆಫಿನೇಷನ್ ನೋಡಿ. ದ ಮ್ಯಾಟರ್ ವಿಚ್ ಈಸ್ ಮೇಡ್ ಅಪ್ ಆಫ್ 2 or more different components or 2 or more components, it is called as a mixture. ನಿಮಗೆ ಹೇಳ್ಬಿಟ್ಟಿದ್ದೀನಿ. ಸೊ ಖಾರ ಮಿಕ್ಸ್ಚರ್ ಅಂತ ಹೇಳಿದ್ನಲ್ಲ, ಅದನ್ನು ಯಾಕೆ ಮಿಕ್ಸ್ಚರ್ ಅಂತ ಕರಿತೀವಿ ಅಂತಂದರೆ, ಆ ಒಂದು ಸಬ್ಸ್ಟೆನ್ಸ್ ಒಳಗಡೆ ಬೇರೆ ಬೇರೆ 2 or more different components ಇರುತ್ತೆ. ಖಾರ ಸೇವ್ ಇರುತ್ತೆ, ಕಡಲೆ ಬೀಜ ಇರುತ್ತೆ, ಹುರ್ಗಡ್ಲೆ ಇರುತ್ತೆ, ಅವಲಕ್ಕಿ ಇರುತ್ತೆ, ಬಾದಾಮಿ ಇರುತ್ತೆ, ಗೋಡಂಬಿ ಇರುತ್ತೆ, ದ್ರಾಕ್ಷಿ ಇರುತ್ತೆ, ಸೊ ಪಪ್ಪಾಯ ಪೀಸಸ್ ಇರುತ್ತೆ, ಪ್ಲಮ್ ಅಂತ ಹೇಳ್ತೀವಿ. ಸೊ ಈ ಥರ ಹೀಗೆ ಹೀಗೆ ಹೀಗೆ, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಎ ಮಿಕ್ಸ್ಚರ್. ಅಥವಾ ಸೊ ನಾವು ಮನೆಯಲ್ಲಿ ಕುಕ್ ಮಾಡ್ತೀವಿ, ಕುಕ್ ಮಾಡಿದಾಗ ಒಂದು ಚಿತ್ರಾನ್ನ ಅಂತ ಮಾಡ್ತೀವಿ, ಕಲರ್ ರೈಸ್ ಅಥವಾ ಫಿಗರ್ ರೈಸ್ ಅಂತ ಏನು ಹೇಳ್ತೀವಿ, ಅದನ್ನು ಒಂದು ಮಿಕ್ಸ್ಚರ್ ಅಂತ ಹೇಳ್ತೀವಿ. ಒಂದು ಕಲರ್ ರೈಸ್ ಒಳಗಡೆ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿರ್ತೀವಿ. ರೈಸ್ಗೆ ಒಂದು ಅರಿಶಿನ ಹಾಕ್ತೀವಿ, ಅದ್ರ ಜೊತೆಗೆ ಕಡಲೆ ಬೀಜ ಹಾಕ್ತೀವಿ, ಎಣ್ಣೆ ಹಾಕ್ತೀವಿ, ಕರ್ಬೇವಿನ ಸೊಪ್ಪು ಹಾಕ್ತೀವಿ, ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ಈ ಥರ ಹಾಕಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪೊನೆಂಟ್ಸನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಸಬ್ಸ್ಟೆನ್ಸನ್ನು ತಯಾರು ಮಾಡಿಕೊಂಡೆ ಇಟ್ ಈಸ್ ನಥಿಂಗ್ ಬಟ್ ಅ ಮಿಕ್ಸ್ಚರ್. ಆ್ಯಂಡ್ ಮೋಸ್ಟ್ ಆಫ್ ದ ಸಬ್ಸ್ಟೆನ್ಸಸ್ ವಿಚ್ ವಿ ಸಿ which is present around us, and they are in the form of mixture. ನಾವು ನೋಡುವಂಥ ಸುಮಾರು ಸಬ್ಸ್ಟೆನ್ಸಸ್ಸು, ನಮ್ಮ ಕಣ್ಣಿಗೆ ಕಾಣುವಂಥ ಸುಮಾರು ವಸ್ತುಗಳು ಮಿಕ್ಸ್ಚರ್ ರೂಪದಲ್ಲಿ ನಮಗೆ ಸಿಗ್ತವೆ.
ಸೊ ಯಾವುದ್ಯಾವುದನ್ನೇ ಎಕ್ಸಾಂಪಲ್ ತೊಗೊಬೋದು, ನಾನು ಒಂದಷ್ಟು ಜನರಲ್ ಎಕ್ಸಾಂಪಲ್ಸನ್ನು ತೊಗೊಂಡಿದ್ದೀನಿ. ಸೊ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಅಂತ ತೊಗೊಂಡಾಗ ನೋಡಿ, ಸಕ್ಕರೆ ಇರುತ್ತೆ, ಸಕ್ಕರೆನ ನೀರಿಗೆ ಮಿಕ್ಸ್ ಮಾಡಿ ಅದನ್ನು ಕರಗಿಸ್ಕೊಳ್ತೀವಿ, ಶುಗರ್ ಸೊಲ್ಯೂಷನ್ ಅಂತ ಆಗುತ್ತೆ. ಸಕ್ಕರೆ ನೀರು ಅಂತ ಹೇಳ್ತೀವಲ್ಲ, ಸಕ್ಕರೆ ನೀರು ಅಂತಲೇ ಅಲ್ಲೊಂದು ಮಿಕ್ಸರ್ನ ಫಾರ್ಮ್ ಮಾಡಿದ್ವಿ. ಯಾವ ಥರ ಮಾಡಿದ್ವಿ, ಸಕ್ಕರೆನ ತೊಗೊಂಡು ಅದನ್ನು ವಾಟರ್, ಇದೆರಡು ಬೇರೆ ಬೇರೆ ಸಬ್ಸ್ಟೆನ್ಸ್, ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿದಾಗ ಸಕ್ಕರೆ ನೀರಿನಲ್ಲಿ ಕರಗ್ತು, ನೀರಿನಲ್ಲಿ ಕರಗ್ಬಿಟ್ಟು ಏನಾಯಿತು, ಅದು ಸಕ್ಕರೆ ನೀರಾಯಿತು. ಸಕ್ಕರೆ ನೀರಿನೊಳಗೆ ಎರಡು ಸಬ್ಸ್ಟೆನ್ಸ್ ಇದೆ, ಒಂದು ಸಕ್ಕರೆ, ಇನ್ನೊಂದು ನೀರು. therefore which is a mixture. ಆ್ಯಂಡ್ ಸಿಮಿಲರ್ಲಿ ದ ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಸೊ ನಮ್ಮ ಸುತ್ತಲೂ ಇರುವಂಥ ನಮ್ಮ ಈ ಒಂದು ಅಟ್ಮಾಸ್ಫಿಯರ್ನಲ್ಲಿರುವಂಥ ಒಂದು ಏರ್, ಗಾಳಿ ಅಂತ ಹೇಳ್ತೀವಿ. ಆ ಏರಲ್ಲಿ ಏನಿರುತ್ತೆ ಅಂತಂದರೆ, ಏರ್ ವಿಚ್ ಈಸ್ ಫೌಂಡ್ ಟು ಕಂಟೈನ್, ಆ ಏರಲ್ಲಿ ಏನಿರುತ್ತೆ, ಸೊ ವಿಚ್ ಕಂಟೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಸಸ್, ಲೈಕ್ ಆಕ್ಸಿಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇರುತ್ತೆ, ನೈಟ್ರೋಜನ್ ಗ್ಯಾಸ್ ಇರುತ್ತೆ, ನೋಬಲ್ ಗ್ಯಾಸಸ್ ಇರುತ್ತೆ, ಎಟ್ಸೆಟ್ರಾ. ಹೀಗೆ therefore the air which is present around us, we are surrounded by that air, and ಆ ಏರ್ನಲ್ಲಿ that air which is found to contain two or more different components. ಅಂತಂದರೆ ಟೂ ಆರ್ ಮೋರ್ ಡಿಫ್ರೆಂಟ್ ಗ್ಯಾಸಸ್ ಇರುತ್ತೆ, ಎಲ್ಲ ಒಟ್ಟಿಗೆ ಸೇರಿ ಒಂದು ಮಿಕ್ಸರ್ನ ಫಾರ್ಮೇಷನ್ ಮಾಡಿದೆ. therefore it is a mixture. ಮತ್ತು ಇನ್ನೊಂದು ಟೀ ಅಂತ ತಗೊಂಡೆ, ನಾವು ಕುಡಿಯುವಂಥ ಟೀ ಒನ್ಸ್ ಅಗೇನ್ ಇಟ್ ಈಸ್ ಎ ಮಿಕ್ಸರ್. ಯಾಕೆ ಅದನ್ನು ಮಿಕ್ಸರ್ ಅಂತ ಕರಿತೀವಿ? ಸೊ ಬಿಕಾಸ್ ಟೀ ಮಾಡಬೇಕು ಅಂತಂದರೆ ನಾನು ಸೊ ಎರಡಕ್ಕಿಂತ ಹೆಚ್ಚು ಅಂದರೆ, ಸೊ ಅದ್ರ ಜೊತೆಗೆ ಫಸ್ಟು ಹಾಲು, ನೀರು, ಟೀ ಪುಡಿ, ಬೆಲ್ಲ ಅಥವಾ ಸಕ್ಕರೆ, ಸೊ ಬೇಕಿದ್ರೆ ಅದಕ್ಕೆ ಒಂದು ಶುಂಠಿ ಹಾಕ್ತೀವಿ ಈಗ. ಸೊ ಈಗ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪೊನೆಂಟ್ಸನ್ನು ಮಿಕ್ಸ್ ಮಾಡಿ ಹೀಟ್ ಮಾಡಿ ತೊಗೊಂಡೆ, ಅದನ್ನು ಟೀ ತೊಗೊಂಡೆ. ಆ ಟೀ ಅಂತಲೇ ಒನ್ಸ್ ಅಗೇನ್ ವಿಚ್ ಇಸ್ ಅಂತ ಹೇಳ್ಬಿಟ್ಟೆ ಮಿಕ್ಸರ್ ಆಫ್ ದ ಮ್ಯಾಟರ್, mixture of two or more different components. therefore it is called as a mixture. therefore ಮ್ಯಾಟರು ಜನರಲ್ ಆಗಿ ನಮಗೆ ಎರಡು ಡಿಫ್ರೆಂಟ್ ಫಾರ್ಮಲ್ಲಿ ಸಿಗುತ್ತೆ. ಅದರಲ್ಲಿ ಒಂದನ್ನು ಮಿಕ್ಸರ್ ಅಂತ ಕರಿತೀವಿ, ಇನ್ನೊಂದನ್ನು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಮಿಕ್ಸರ್ ಅಂತಂದರೆ ಏನು? ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಇಷ್ಟನ್ನು ಹೇಳಿದ್ದೀನಿ. ನೋಡಿ, ಇಲ್ಲೊಂದಷ್ಟು ಪಿಕ್ಚರ್ನ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಲ್ಲ. ಸೊ ಇದರಲ್ಲಿ ಒಂದು ಕಾಫಿ ಅಂತ ತೊಗೊಂಡಿದ್ದೀನಿ. ಕಾಫಿ ನಾನು ಆಲ್ರೆಡಿ ಟೀ ಅಂತ ಹೇಳಿದೆ, ಟೀನ ಮಿಕ್ಸರ್ ಅಂತ ಹೇಳಿದೆ. ಈವನ್ ಕಾಫಿನೂ ಒಂದು ಮಿಕ್ಸರ್. ಮಿಲ್ಕ್ ಶೇಕ್, ಜ್ಯೂಸ್ ಕುಡಿತೀರಿ ನೀವು ಅಂಗಡಿಗಳಲ್ಲಿ ಹೋಗಿ, ಜ್ಯೂಸ್ ಅಂಗಡಿಗಳಲ್ಲಿ ಜ್ಯೂಸ್ ಕುಡಿತೀವಿ, ಅಲ್ಲಿ ಮಿಲ್ಕ್ ಶೇಕ್ ಅಂತ ಮಾಡ್ತಾರೆ, ಅಥವಾ ವೆನಿಲಾ ಜ್ಯೂಸ್ ಅಂತ ಹೇಳ್ತೀವಿ. ಬೇರೆ ಬೇರೆ ಥರ ಜ್ಯೂಸ್ಗಳೆಲ್ಲ ಕೊಡ್ತಾರಲ್ಲ, ಒಂದು ಸೆಕೆಂಡ್ ಇಟ್ ಇಸ್ ಅಂತ ಅಂದ್ಬಿಟ್ಟು ಮಿಕ್ಸರ್. ಆರೆಂಜ್ ಜ್ಯೂಸ್ ಇರ್ಬೋದು, ಟೊಮೆಟೊ ಸೂಪ್ ಇರ್ಬೋದು, ಈವನ್ ನಾವು ತಿನ್ನುವಂಥ ಚಾಕ್ಲೇಟ್ ಏನಿದೆ, ಆ್ಯಂಡ್ ಆಲ್ ದೀಸ್ ಆರ್ ಸಬ್ಸ್ಟೆನ್ಸಸ್, ದೇ ಆರ್ ನಥಿಂಗ್ ಬಟ್ ದ ಮಿಕ್ಸರ್ಸ್. ಅರ್ಥ ಆಗ್ತಿದೆಯಲ್ಲ ಇದು ಪಾಯಿಂಟು? therefore it is all about a ಮಿಕ್ಸರ್ ಅಂತ ಹೇಳ್ತಾನೆ. ಸಿಮಿಲರ್ಲಿ ನೋಡಿ, ಈ ಥರದ್ದು ನಾವು ಅಂಗಡಿಗಳಲ್ಲಿ ತೊಗೊಳ್ತೀವಿ. ಈ ಥರದ್ದು ಸಣ್ಣ ಗ್ರೈನ್ಸ್ ಬರುತ್ತೆ, ಡಿಫ್ರೆಂಟ್ ಕಲರ್ಸಲ್ಲಿ ಬರುವಂಥ ಗ್ರೈನ್ಸು, ಸ್ವೀಟ್ ಗ್ರೈನ್ಸ್ ಬರುತ್ತೆ. ಸೊ ಇದನ್ನು ನೋಡಿದ್ದೀವಿ. ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇದನ್ನು ಒಂದು ಮಿಕ್ಸರ್ ಅಂತ ಕರಿತೀವಿ. ಯಾಕೆ ಇದನ್ನು ಮಿಕ್ಸರ್ ಅಂತ ಕರಿತೀವಿ ಅಂತಂದರೆ, ಅಲ್ಲಿ ಡಿಫ್ರೆಂಟ್ ಕಲರ್ಸಲ್ಲಿ ಗ್ರೈನ್ಸ್ ಕಾಣ್ತಾ ಇದೆ ನಮಗೆ. ರೆಡ್ ಕಲರ್ ಗ್ರೈನ್ಸ್ ಇದೆ, ವೈಟ್ ಕಲರ್ ಗ್ರೈನ್ಸ್ ಇದೆ, ಬ್ಲೂ ಕಲರ್ ಗ್ರೈನ್ಸ್ ಇದೆ, ಗ್ರೀನ್ ಕಲರ್ ಗ್ರೈನ್ಸ್ ಇದೆ, ಯೆಲ್ಲೋ ಕಲರ್ ಇದೆ. ಡಿಫ್ರೆಂಟ್ ಕಲರ್ಸಲ್ಲಿರುವಂಥ ಈ ಗ್ರೈನ್ಸನ್ನು ಒಟ್ಟಿಗೆ ಮಿಕ್ಸ್ ಮಾಡಿದ್ದೀವಿ. therefore it is called as a mixture. and that is all about the mixture and examples of mixture. and ಒಂದಷ್ಟು ಪಿಕ್ಟೋರಿಯಲ್ ಎಕ್ಸಾಂಪಲ್ಸನ್ನು ನಿಮಗೆ ತೋರಿಸಿದ್ದೀನಿ, ಯಾವುದ್ಯಾವುದನ್ನು ನಾನು ಮಿಕ್ಸರ್ ಅಂತ ಕರಿಬೋದು ಅಂತ ಹೇಳಿದ್ದಾನೆ. ಗೊತ್ತಾಗಿದೆಯಲ್ವಾ? ಸೊ ಇದು ಡೆಫಿನೇಷನ್ ಆಫ್ ಮಿಕ್ಸರ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಹೇಳ್ತಾನೆ ಹಾಗೆ, ಒನ್ಸ್ ಅಗೇನ್ ಈ ಮಿಕ್ಸರ್ ಅಂತ ಬಂದಾಗ, ಸೊ ನಮ್ಮ ಕಣ್ಣಿಗೆ ಎರಡು ಥರ ಮಿಕ್ಸರ್ ಕಾಣುತ್ತೆ, ಅಥವಾ ಎರಡು ಥರ ಮಿಕ್ಸರ್ಸನ್ನು ನಾವು ನೋಡಿರ್ತೀವಿ. ಟೈಪ್ಸ್ ಆಫ್ ಮಿಕ್ಸರ್ಸ್ ಅಂತ ಹೇಳ್ತೀವಿ ಅದನ್ನು. ದೇರ್ ಆರ್ ಟೂ ಟೈಪ್ಸ್ ಆಫ್ ಮಿಕ್ಸರ್ಸ್ ಆರ್ ದೇರ್ ಅಂತ ಹೇಳ್ತಾನೆ. ಮಿಕ್ಸರ್ಸಲ್ಲಿ ನಮಗೆ ಎರಡು ಥರ ಮಿಕ್ಸರ್ ಬರುತ್ತೆ ಅಂತ ಹೇಳ್ತಾನೆ. ಒನ್ ಟೈಪ್ ಆಫ್ ಮಿಕ್ಸರ್ ಅಂತ ಬಂದಾಗ, ಸೊ ಒನ್ ಟೈಪ್ ಆಫ್ ಮಿಕ್ಸರ್ ವಿಚ್ ಈಸ್ ಕಾಲ್ಡ್ ಆಸ್, ಒಂದನ್ನು ಹೋಮೋಜಿನಿಯಸ್ ಮಿಕ್ಸರ್ ಅಂತ ಕರಿತೀವಿ, ಮತ್ತು ಇನ್ನೊಂದನ್ನು ಹೆಟಿರೋಜಿನಿಯಸ್ ಮಿಕ್ಸರ್ ಅಂತ ಕರಿತೀವಿ. ಅಗೇನ್ ಇಫ್ ಯು ಟೇಕ್ ದ ಮಿಕ್ಸರ್ ಅಂತ ಬಂದಾಗ, ದೇರ್ ಆರ್ ಟೂ ಟೈಪ್ಸ್ ಆಫ್ ಮಿಕ್ಸರ್ಸ್ ಆರ್ ದೇರ್. ಒನ್ ಈಸ್ ಕಾಲ್ಡ್ ಆಸ್ ಹೋಮೋಜಿನಿಯಸ್ ಮಿಕ್ಸರ್ ಅಂತ ಹೇಳ್ತಾನೆ, ಆ್ಯಂಡ್ ದ ಅನದರ್ ಒನ್ ಇಟ್ ಈಸ್ ನೋನ್ ಆಸ್ ಹೆಟಿರೋಜಿನಿಯಸ್ ಮಿಕ್ಸರ್ ಅಂತ ಕರಿತೀವಿ. ಸೊ ಹೀಗಾಗಿದ್ರೆ ಈ ಹೋಮೋಜಿನಿಯಸ್ ಮಿಕ್ಸರ್ ಅಂತಂದರೆ ಏನು, ಹೆಟಿರೋಜಿನಿಯಸ್ ಮಿಕ್ಸರ್ ಅಂತಂದರೆ ಏನು, ಎಕ್ಸಾಂಪಲ್ಸ್ ಏನು ಬರುತ್ತೆ ಹೋಮೋಜಿನಿಯಸ್ ಮಿಕ್ಸರ್ಗೆ ಮತ್ತು ಹೆಟ್ರೋಜಿನಿಯಸ್ ಮಿಕ್ಸರ್ಗೆ ಏನು ಬರುತ್ತೆ ಎಕ್ಸಾಂಪಲ್ಸು ಅನ್ನೋದನ್ನು ನೋಡೋಣ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ದಟ್ ಈಸ್ ಹೋಮೋಜಿನಿಯಸ್ ಅಂದರೆ ಮೀನಿಂಗ್ ಏನು ಬರುತ್ತೆ, ಹೆಟ್ರೋಜಿನಿಯಸ್ ಮಿಕ್ಸರ್ ಅಂತಂದರೆ ಏನು ಬರುತ್ತೆ ಮೀನಿಂಗ್ ಅನ್ನೋದನ್ನು ನೋಡೋಣ. ಇಫ್ ಐ ಟೇಕ್ ಎ ವರ್ಡ್ ದಟ್ ಈಸ್ ಹೋಮೋ
ಜೀನಸ್ ಆರ್ ಜೀನಿಯಸ್ ಅಂತ ತೊಗೊಂಡಿದ್ದೀನಿ ಇಲ್ಲಿ ಹೋಮೋಜೀನಿಯಸ್ ಅಂತ ತೊಗೊಂಡ್ರೆ ಅದನ್ನು ಎರಡು ವರ್ಡಿಂದ ನಾವು ಅದನ್ನು ಕಂಬೈನ್ ಮಾಡಿದ್ವಿ, ಎರಡು ವರ್ಡನ್ನು ಸಪ್ರೇಟ್ ವರ್ಡ್ಸನ್ನು ಒಟ್ಟಿಗೆ ಕಂಬೈನ್ ಮಾಡಿದ್ದೀವಿ ಇಲ್ಲಿ. ಇಫ್ ಐ ಕ್ಯಾನ್ ಬ್ರೇಕ್ ದಿಸ್ ನೇಮ್ ದಟ್ ಈಸ್ ಹೋಮೋಜೀನಿಯಸ್ ಅನ್ನೋ ಒಂದು ಹೆಸರನ್ನ ನಾನು ಎರಡು ಪಾರ್ಟ್ ಮಾಡಿಕೊಂಡ್ರೆ ಲೆಫ್ಟ್ ಸೈಡ್ನಲ್ಲಿ ಹೋಮೋ ಅಂತ ಬರುತ್ತೆ, ರೈಟ್ ಸೈಡ್ನಲ್ಲಿ ಜೀನಸ್ ಅಥವಾ ಜೀನರ್ ಅಂತ ಹೇಳ್ತೀವಿ. ಈ ಹೋಮೋ ಅಂತಂದರೆ ಏನು ಅಂತಂದರೆ ದ ಮೀನಿಂಗ್ ಆಫ್ ದ ವರ್ಡ್ ದಟ್ ಈಸ್ ಹೋಮೋ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಸೇಮ್. ಹೋಮೋ ಮೀನ್ಸ್ ವಾಟ್? ಸೇಮ್. ಜೀನಿಯಸ್ ಅಂತಂದರೆ ಏನು ಅಂತಂದರೆ ಜೀನಸ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಸ್ಟೇಟ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫೇಸ್ ಅಂತ ಹೇಳ್ತಾರೆ. ಹೋಮೋ ಮೀನ್ಸ್ ಸೇಮ್, ಜೀನಿಯಸ್ ಮೀನ್ಸ್ ಸ್ಟೇಟ್ ಆರ್ ಫೇಸ್ ಅಂತ ಹೇಳ್ತೀವಿ. Therefore the mixture, homogeneous mixture ಅಂತಂದರೆ it is the mixture which is present in the same state in which the two or more different components ಅಂತ ಏನು ಹೇಳಿದೆ, ಆ two or more different components they are present in the same state or same phase. Therefore the meaning of the word ಗೊತ್ತಾಯಿತು. ಹೋಮೋ, ಸೇಮ್, ಜೀನಿಯಸ್ ಮೀನ್ಸ್ ಸ್ಟೇಟ್ ಆರ್ ಫೇಸ್ ಅಂತ ಹೇಳಿದೆ. ಸೊ ಡೆಫಿನೇಷನ್ ಏನು ಹೇಳುತ್ತೆ ಇಲ್ಲಿ? ಸೊ ಎಕ್ಸಾಂಪಲ್ಸ್ ಏನು ಹೋಮೋಜಿನಿಯಸ್ ಮಿಕ್ಸರ್ಗೆ? ಸೊ ಅದನ್ನು ನೋಡೋಣ. ಫಸ್ಟು ಡೆಫಿನಿಷನ್ ನೋಡೋಣ. ದ ಡೆಫಿನಿಷನ್ ಆಫ್ ಹೋಮೋಜಿನಿಯಸ್ ಮಿಕ್ಸರ್ ನೋಡಿ, ಎ ಮಿಕ್ಸರ್ ಇನ್ ವಿಚ್ ದ ಕಾಂಪೊನೆಂಟ್ಸ್ ಆರ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ಈಚ್ ಅದರ್. ಹೋಮೋಜಿನಿಯಸ್ ಮಿಕ್ಸರ್ ಅಂತಂದರೆ ಇಟ್ ಈಸ್ ದ ಮಿಕ್ಸರ್ ಇನ್ ವಿಚ್ ದ ಕಾಂಪೊನೆಂಟ್ಸ್ ಆರ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ಈಚ್ ಅದರ್ ಆ್ಯಂಡ್ ಇಟ್ಸ್ ಕಾಂಪೋಸಿಷನ್ ಈಸ್ ಯೂನಿಫಾರ್ಮ್ ಥ್ರೂ ಔಟ್ ಈಸ್ ಕಾಲ್ಡ್ ಆಸ್ ಹೋಮೋಜಿನಿಯಸ್ ಮಿಕ್ಸರ್. ಏನಂಗಂದರೆ ಅಂತಂದರೆ ದ ಮಿಕ್ಸರ್ ಇನ್ ವಿಚ್ ದ ಕಾಂಪೊನೆಂಟ್ಸ್ ಆರ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ಈಚ್ ಅದರ್. ನನ್ನ ಹತ್ರ ಸೊ ಎರಡು ಕಾಂಪೊನೆಂಟ್ಸನ್ನು ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ. ನಾನು ಹೇಳಿದೆ ಇದು ವಾಟರು, ಈ ಕಡೆಗೆ ನೋಡಿ ಇದು ಸಕ್ಕರೆ ಇತ್ತು. ಸಕ್ಕರೆನ ತೊಗೊಂಡು ಏನು ಮಾಡಿದೆ ನಾನಿಲ್ಲಿ ವಾಟರ್ಗೆ ಹಾಕ್ತೆ, ಆಯಿತಾ? ವಾಟರ್ಗೆ ಹಾಕ್ದಾಗ ಏನಾಯಿತು ನೋಡಿ, ಇನಿಷಿಯಲಿ ನಿಮ್ಗೆ ಅರ್ಥ ಆಗುತ್ತೆ, ಕ್ಲಿಯರ್ಲಿ ಅರ್ಥ ಆಗುತ್ತೆ. ಇನಿಷಿಯಲಿ ವಾಟರ್ ಇದೆ, ಇದು ಶುಗರ್ ಅಂತ ಹೇಳಿದೆ. ಇನಿಷಿಯಲಿ ನೀವು ಬಿಫೋರ್ ಮಿಕ್ಸಿಂಗ್ ದ ಟೂ ಕಾಂಪೊನೆಂಟ್ಸ್ ಎರಡನ್ನು ಮಿಕ್ಸ್ ಮಾಡೋದಕ್ಕೆ ಮುಂಚೆನೇ ವಾಟರ್ ಇತ್ತು ನೋಡಿ. ವಾಟರ್ ಈಸ್ ಪ್ರೆಸೆಂಟ್ ಇನ್ ಯಾವ ಸ್ಟೇಟಲ್ಲಿ ಇತ್ತು ಅಂತಂದರೆ ಲಿಕ್ವಿಡ್ ಸ್ಟೇಟಲ್ಲಿ ಇತ್ತು. ಹೌದಾ? ಹೌದು, 100%. ಶುಗರ್ ತಗೊಂಡಿದ್ದೆ ಈ ಕಡೆಗೆ. ಶುಗರ್ ಯಾವ ಸ್ಟೇಟಲ್ಲಿ ಇತ್ತು ಅಂತಂದರೆ ಸಾಲಿಡ್ ಮ್ಯಾಟರ್ ಅಂತ ಹೇಳ್ತೀವಿ, ಸಾಲಿಡ್ ಸ್ಟೇಟಲ್ಲಿ ಇತ್ತು. ಬಿಫೋರ್ ಐ ಮಿಕ್ಸ್ ದ ಟೂ ಕಾಂಪೊನೆಂಟ್ಸ್ ಅಥವಾ ಟೂ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಏನಿದೆ, ಆ ಎರಡು ಡಿಫ್ರೆಂಟ್ ಕಾಂಪೊನೆಂಟ್ಸು ಎರಡು ಡಿಫ್ರೆಂಟ್ ಸ್ಟೇಟ್ಸಲ್ಲಿತ್ತು. ಒಂದು ಲಿಕ್ವಿಡ್ ಸ್ಟೇಟಲ್ಲಿತ್ತು ಮತ್ತು ಇನ್ನೊಂದು ಸಾಲಿಡ್ ಸ್ಟೇಟಲ್ಲಿತ್ತು. ಈಗೇನು ಮಾಡ್ತೀನಿ ನಾನು, ಈಗ ಎರಡನ್ನು ಮಿಕ್ಸ್ ಮಾಡಿದಾಗ ಏನಾಯ್ತು ಇಲ್ಲಿ? ಮಿಕ್ಸ್ ಮಾಡಿದಾಗ ವಾಟರ್ನ ಸಕ್ಕರೆನ ತೊಗೊಂಡು ಸೊ ವಾಟರ್ಗೆ ಹಾಕ್ತೆ. ಸಕ್ಕರೆನ ತೊಗೊಂಡು ವಾಟರ್ಗೆ ಹಾಕ್ದಾಗ ನೋಡಿ, ಸೊ ಇಲ್ಲಿರುವಂಥ ಸಕ್ಕರೆ ಎಲ್ಲ ಏನಾಗುತ್ತೆ, ಇದನ್ನು ಪಾರ್ಟಿಕಲ್ಸ್ ಆಫ್ ಶುಗರ್ ಅಂತ ಅಂದ್ಕೊಳ್ಳಿ. ಈ ಪಾರ್ಟಿಕಲ್ಸ್ ಆಫ್ ಶುಗರ್ ಏನಾಗುತ್ತೆ, ದೇ ಆರ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ಈಚ್ ಅದರ್. ಸಕ್ಕರೆ ಮತ್ತು ನೀರು ಎರಡೂ ಒಂದಕ್ಕೊಂದು ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ. ನೀವು ನೋಡ್ಬೋದು, ಮನೆಯಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡಿ. ಸಪ್ರೇಟಾಗಿ ತೊಗೊಂಡಿದ್ದಾಗ ಒಂದು ಲಿಕ್ವಿಡ್ ಸ್ಟೇಟಲ್ಲಿ ಮತ್ತು ಇನ್ನೊಂದು ಸಾಲಿಡ್ ಸ್ಟೇಟಲ್ಲಿದೆ. ಎರಡನ್ನೂ ಮಿಕ್ಸ್ ಮಾಡಿ ನಾನು ಒಂದು ಮಿಕ್ಸರ್ನ ಪ್ರಿಪೇರ್ ಮಾಡಿಕೊಂಡೆ. ಆಫ್ಟರ್ ಪ್ರಿಪೇರಿಂಗ್ ದ ಮಿಕ್ಸರ್, ಇಫ್ ಐ ಲುಕ್ ಅಟ್ ದಟ್ ಸೊಲ್ಯೂಷನ್, ಆ ಶುಗರ್ ಸೊಲ್ಯೂಷನ್ನ ನೋಡಿದೆ ಅಂತ ಅಂದ್ಕೊಳ್ಳಿ. ಆ ಶುಗರ್ ಸೊಲ್ಯೂಷನ್ ನೋಡಿದಾಗ ಅಲ್ಲಿ ಒಳಗಡೆ ಎರಡು ಕಾಂಪೊನೆಂಟ್ಸ್ ಇದೆ, ಬಟ್ ಆ ಎರಡೂ ಕಾಂಪೊನೆಂಟ್ಸು ಎರಡು ಡಿಫ್ರೆಂಟ್ ಸ್ಟೇಟ್ಸಲ್ಲಿಲ್ಲ. ಬದಲಾಗಿ ಬೋತ್ ದ ಕಾಂಪೊನೆಂಟ್ಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಸೇಮ್ ಫೇಸ್ ಅಂತ ಹೇಳ್ತಾನೆ. ಎರಡೂ ಲಿಕ್ವಿಡ್ ಸ್ಟೇಟಲ್ಲಿ ಮಾತ್ರ ಇರುತ್ತೆ. ಇನಿಷಿಯಲಿ ಸಕ್ಕರೆ ಸಾಲಿಡ್ ಸ್ಟೇಟಲ್ಲಿ ಇತ್ತಲ್ಲ, ಅದೇ ಥರ ಸಾಲಿಡ್ ಸ್ಟೇಟಲ್ಲಿ ನಮಗೆ ಕಾಣೋದಿಲ್ಲ. ನೋಡ್ಬೋದು ನೀವು ಮನೇಲಿ ಒಂದು ಗಾಜಿನ ಲೋಟ ತಗೊಂಡು ಸೊ ಫಸ್ಟು ನೀರು ಹಾಕ್ಕೊಳ್ಳಿ, ಇನ್ನೊಂದು ಕಡೆಗೆ ಒಂದು ಬೌಲ್ನಲ್ಲಿ ಸಕ್ಕರೆ ತೊಗೊಳ್ಳಿ. ಫಸ್ಟ್ ನೋಡಿ, ಸಕ್ಕರೆ ಸಾಲಿಡ್ ಸ್ಟೇಟಲ್ಲಿದೆ, ನೀರು ಲಿಕ್ವಿಡ್ ಸ್ಟೇಟಲ್ಲಿದೆ. ಸೊ ಈಗ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡಿದ್ಮೇಲೆ ಸಕ್ಕರೆ ಎಲ್ಲ ಕರಗಾದ ಮೇಲೆ ಈಗ ಸೊಲ್ಯೂಷನ್ನ ನೋಡಿ. ಆ ಶುಗರ್ ಸೊಲ್ಯೂಷನ್ ಏನು ತೊಗೊಂಡ್ರಿ ಅದನ್ನು ನೋಡಿ. ಅದನ್ನು ನೋಡಿದಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ, ನಾವು ಅಲ್ಲಿ ಒಂದೇ ಸಬ್ಸ್ಟೆನ್ಸ್ ಒಳಗಡೆ ಎರಡು ಕಾಂಪೊನೆಂಟ್ಸ್ ಇದೆ, ಸಕ್ಕರೆ ಮತ್ತು ನೀರಿದೆ, ಎರಡೂ ಒಂದೇ ಸ್ಟೇಟಲ್ಲಿದೆ. ದಟ್ ಈಸ್ ದೇ ಆರ್ ಹೋಮೋಜಿನಿಯಸ್. ಅರ್ಥ ಆಯ್ತಲ್ವಾ? ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಹೋಮೋಜಿನಿಯಸ್ ಮಿಕ್ಸರ್ ಅಂತ ಹೇಳ್ತೀವಿ, ವೇರ್ ದ ಕಾಂಪೊನೆಂಟ್ಸ್ ಆರ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ಈಚ್ ಅದರ್ ಆ್ಯಂಡ್ ದ ಕಾಂಪೋಸಿಷನ್ ಈಸ್ ಯೂನಿಫಾರ್ಮ್ ಥ್ರೂ ಔಟ್ ದಟ್ ಮಿಕ್ಸರ್, ಆ್ಯಂಡ್ ಸಚ್ ಎ ಟೈಪ್ ಆಫ್ ಮಿಕ್ಸರ್ ಇಟ್ ಈಸ್ ಕಾಲ್ಡ್ ಆಸ್ ಎ ಹೋಮೋಜಿನಿಯಸ್ ಮಿಕ್ಸರ್.
ಎಕ್ಸಾಂಪಲ್ ನೋಡಿ, ನಾನು ಹೇಳ್ದಲ್ಲ, ಶುಗರ್ ಸೊಲ್ಯೂಷನ್ ಇರ್ಬೋದು, ಸಾಲ್ಟ್ ಸೊಲ್ಯೂಷನ್ ಇರ್ಬೋದು. ಅದೇ ಥರ ಉಪ್ಪು ಅಷ್ಟೇ. ಉಪ್ಪು ನೀರು ತೊಗೊಳ್ಳಿ. ಸೊ ಉಪ್ಪು ನೀರು ಎರಡನ್ನೂ ಸಪ್ರೇಟಾಗಿ ತೊಗೊಂಡಾಗ ನೀರು ಲಿಕ್ವಿಡ್ ಸ್ಟೇಟಲ್ಲಿ, ಉಪ್ಪು ಸಾಲಿಡ್ ಸ್ಟೇಟಲ್ಲಿ ಇತ್ತು. ಎರಡನ್ನೂ ಮಿಕ್ಸ್ ಮಾಡಿ ಉಪ್ಪು ನೀರು ಮಾಡಿಕೊಂಡೆ, ಸಾಲ್ಟ್ ವಾಟರ್ ಮಾಡಿಕೊಂಡೆ. ಸಾಲ್ಟ್ ವಾಟರ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸೇಮ್ ಸ್ಟೇಟ್. ಎರಡೂ ಕಾಂಪೊನೆಂಟ್ಸು ಒಂದೇ ಸ್ಟೇಟಲ್ಲಿ ಬರುತ್ತೆ, ಲಿಕ್ವಿಡ್ ಸ್ಟೇಟಲ್ಲೇ ಬಂದಿರುತ್ತೆ. ದೇರ್ಫೋರ್ ಅದನ್ನು ಒಂದು ಮಿಕ್ಸ್ಚರ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. ಇನ್ನೊಂದಿಲ್ಲಿ ಏರ್ ಅಂತ ತೊಗೊಂಡಿದ್ದೀನಿ. ಏರ್ ನೋಡಿ, ನಮ್ಮ ಕಣ್ಣಿಗೆ ಕಾಣುತ್ತೆ. ಅದು ಕಣ್ಣಿಗೆ ಕಾಣುತ್ತೆ ಅಂತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನಮ್ಮ ಸುತ್ತಲೂ ಗಾಳಿ ಇದೆ, ಏರ್ ಇದೆ. ಸೊ ಆ ಏರಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸಲ್ಲಿ ಅಥವಾ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಅಲ್ಲಿ ಡಿಫ್ರೆಂಟ್ ಏರ್ಸ್ ಇಲ್ಲ, ಡಿಫ್ರೆಂಟ್ ಏರ್ ಇಲ್ಲ. ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಹೀಲಿಯಮ್ ಇರ್ಬೋದು, ನಿಯಾನ್ ಇರ್ಬೋದು, ಮತ್ತು ನೈಟ್ರೋಜನ್ ಗ್ಯಾಸ್ ಇರ್ಬೋದು. ಎಲ್ಲ ಗ್ಯಾಸಸ್ಸು ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಅದು ಎಲ್ಲನೂ ಒಂದೇ ಸ್ಟೇಟಲ್ಲಿದೆ, ಗೇಷಿಯಸ್ ಸ್ಟೇಟಲ್ಲಿದೆ. ದೇರ್ಫೋರ್ ಅದನ್ನು ನಾನು ಹೋಮೋಜಿನಿಯಸ್ ಮಿಕ್ಸ್ಚರ್ಗೆ ನಾನು ಎಕ್ಸಾಂಪಲ್ ಅಂತ ತೊಗೊಬೋದು. ನೋಡಿ, ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡೆ, ನಿಮ್ಗೆ ಆಲ್ರೆಡಿ ತೋರಿಸಿದ್ನಲ್ಲ. ಸೊ ಕಾಫಿ ಇರ್ಬೋದು, ಮತ್ತು ಇನ್ನೊಂದು ಮಿಲ್ಕ್ ಶೇಕ್ ಅಂತ ಹೇಳಿದೆ, ಚಾಕ್ಲೇಟ್ ಅಂತ ತೊಗೊಂಡೆ. ನೋಡಿ, ಇದನ್ನ ನೋಡಿದಾಗ ನಿಮಗೆ ಇದು ಹೋಮೋಜಿನಿಯಸ್ ಮಿಕ್ಸ್ಚರ್ಗೆ ಎಕ್ಸಾಂಪಲ್ ಅಂತ ತೊಗೊಬೋದು. ಅರ್ಥ ಆಗಿದೆಯಲ್ವಾ? ಇದು ಹೋಮೋಜಿನಿಯಸ್ ಮಿಕ್ಸ್ಚರ್ಗೆ ಎಕ್ಸಾಂಪಲ್ಸು. ಅಂದರೆ ಎಲ್ಲ ಕಾಂಪೊನೆಂಟ್ಸ್, ಅಲ್ಲಿರುವಂಥ ಎಲ್ಲ ಕಾಂಪೊನೆಂಟ್ಸು ಒಂದೇ ಸ್ಟೇಟಲ್ಲಿದೆ, ಒಂದೇ ಸ್ಟೇಟಲ್ಲಿದೆ. ದೇರ್ಫೋರ್ ದೇ ಆರ್ ಕಾಲ್ಡ್ ಆಸ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ದ ಅನದರ್ ಟೈಪ್ ಆಫ್ ಮಿಕ್ಸ್ಚರ್ ವಿಚ್ ಇಸ್ ಕಾಲ್ಡ್ ಆಸ್ ಎ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ನಾನು ಹೇಳಿದೆ ಹೋಮೋಜಿನಿಯಸ್ಗೆ ಮೀನಿಂಗ್ ಕೊಟ್ಟೆ. ಅದೇ ಥರ ಇಫ್ ಐ ಟೇಕ್ ದ ಮೀನಿಂಗ್ ಫಾರ್ ದ ವರ್ಡ್ ದಟ್ ಈಸ್ ಹೆಟ್ರೋಜಿನಿಯಸ್ ಅಂತ ತಗೊಂಡ್ರೆ ಏನು ಬರುತ್ತೆ ಹೆಟ್ರೋಜಿನಿಯಸ್ಗೆ ಮೀನಿಂಗು? ಅದನ್ನು ನೋಡೋಣ. ಇದನ್ನು ಅಷ್ಟೇ, ಈ ವರ್ಡನ್ನು ಎರಡು ಪಾರ್ಟ್ ಮಾಡ್ಕೊಂಡೆ ಅಂತ ಅಂದ್ಕೊಳ್ಳಿ. ಎರಡು ಪಾರ್ಟ್ ಮಾಡಿಕೊಂಡ್ರೆ ಲೆಫ್ಟಲ್ಲಿ ಹೆಟ್ರೋ ಅಂತ ಹೇಳ್ತೀವಿ. ಹೆಟಿರೋ ಮೀನ್ಸ್ ವಾಟ್ ಅಂತಲೇ ಅದಕ್ಕೊಂದು ಅರ್ಥ ಇದೆ. ಹೆಟ್ರೋ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಡಿಫರೆಂಟ್. ಹೆಟ್ರೋ ಮೀನ್ಸ್ ಡಿಫರೆಂಟ್. ಜೀನಿಯಸ್ ಮೀನ್ಸ್ ಸ್ಟೇಟ್ ಆರ್ ಫೇಸ್. ದೇರ್ಫೋರ್ ಹಿಯರ್ ಐ ಕ್ಯಾನ್ ಸೇ, ಸೊ ಯಾವ ಒಂದು ಮಿಕ್ಸ್ಚರ್ನಲ್ಲಿ ಎಲ್ಲ ಕಾಂಪೊನೆಂಟ್ಸು ಸೇಮ್ ಸ್ಟೇಟಲ್ಲಿ ಬರುತ್ತೋ ಅದು ಹೋಮೋಜಿನಿಯಸ್ಸು. ಇನ್ನೊಂದು ಆಪೋಸಿಟ್ಲಿ, ಯಾವ ಒಂದು ಮಿಕ್ಸ್ಚರ್ನಲ್ಲಿ ದ ಡಿಫ್ರೆಂಟ್ ಕಾಂಪೊನೆಂಟ್ಸ್, 2 or more ಕಾಂಪೊನೆಂಟ್ಸ್ ಅಂತ ಏನು ಹೇಳ್ತೀವಿ, ಆ 2 or more ಕಾಂಪೊನೆಂಟ್ಸು ಬೇರೆ ಬೇರೆ ಫೇಸಲ್ಲಿದ್ದರೆ, ಬೇರೆ ಬೇರೆ ಸ್ಟೇಟ್ನಲ್ಲಿದ್ದರೆ, ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ದೇ ಆರ್ ನೋನ್ ಆಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ಸ್ ಅಂತ ಕರಿತೀವಿ. ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಅದಕ್ಕೊಂದು ಡೆಫಿನಿಷನ್ ಏನು ಬರುತ್ತೆ ಅದನ್ನು ನೋಡೋಣ. ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತಂದರೆ, ಈಗ ರಿವರ್ಸಿಬಲಿ ಅದಕ್ಕೆ ಒಂದು ಡೆಫಿನಿಷನ್ನ ಕೊಡ್ತೀನಿ. ಎ ಮಿಕ್ಸ್ಚರ್ ಇನ್ ವಿಚ್ ದ ಕಾಂಪೊನೆಂಟ್ಸ್ ಆರ್ ನಾಟ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ಈಚ್ ಅದರ್. ಇಲ್ಲಿ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗೋದಿಲ್ಲ. ದೇ ಆರ್ ನಾಟ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ಈಚ್ ಅದರ್ ಆ್ಯಂಡ್ ಇಟ್ಸ್ ಕಾಂಪೋಸಿಷನ್ ಈಸ್ ನಾಟ್ ಯೂನಿಫಾರ್ಮ್ ಥ್ರೂಔಟ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತಾನೆ. ಹಾಗಂದ್ರೆ ಏನು ಸರ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತಂದ್ರೆ ಏನು ಸರ್ ಅಂತಂದರೆ, ಈಗ ನಾನು ಒಂದು 2-3 ಸಬ್ಸ್ಟೆನ್ಸನ್ನು, 2-3 ಡಿಫ್ರೆಂಟ್ ಕಾಂಪೊನೆಂಟ್ಸನ್ನು ತೊಗೊಂಡು ನಾನು ಒಟ್ಟಿಗೆ ಮಿಕ್ಸ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಮಿಕ್ಸ್ ಮಾಡಿದಾಗ ನನಗೆ ಆ ಡಿಫ್ರೆಂಟ್ ಕಾಂಪೊನೆಂಟ್ಸು ನನಗೆ ಇಂಡಿವಿಜುವಲ್ ಆಗಿ ಕಂಡ್ರೆ, ಇಂಡಿವಿಜುವಲ್ ಆಗಿ ನಾನು ಇಫ್ ಐ ಕ್ಯಾನ್ ಏಬಲ್ ಟು ಐಡೆಂಟಿಫೈ ದ ಇಂಡಿವಿಜುವಲ್ ಕಾಂಪೊನೆಂಟ್ಸ್, ಅಂಥ ಕೇಸ್ನಲ್ಲಿದೆ ನಾನು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ನಾನು ಹೇಳಿದೆ ಒಂದು ಖಾರ ಸೇವ್ ಮಿಕ್ಸ್ಚರ್ ಅಂತ ಹೇಳಿದ್ನಲ್ಲ, ಅದನ್ನು ನಾನು ಇವಾಗ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ಗೆ ನಾನು ಎಕ್ಸಾಂಪಲ್ ಅಂತ ತೊಗೊಳ್ತೀನಿ. ಯಾಕೆ ಅದನ್ನು ತೊಗೊಳ್ತೀನಿ ಅಂತಲೇ, ಇಂಡಿವಿಜುವಲಿ ನಾನು ಸಪ್ರೇಟಾಗಿ ನಾನು ಐಡೆಂಟಿಫೈ ಮಾಡ್ಕೊಬೋದು. ಏನು ಐಡೆಂಟಿಫೈ ಮಾಡ್ಬೋದು? ಅಲ್ಲಿ ಖಾರ ಸೇವ್ ಇದೆ, ಕಡ್ಡಿ ಥರ ಇದೆ ಅಂತ ಹೇಳಿದೆ, ಕಡ್ಡಿ ಖಾರ ಇದೆ ಅಂತ ಹೇಳಿದೆ, ಅದನ್ನು ನಾನು ಐಡೆಂಟಿಫೈ ಮಾಡ್ತೀನಿ. ಅದು ಒಂದು ಸ್ಟೇಟಲ್ಲಿದೆ, ಒಂದು ಫಾರ್ಮಲ್ಲಿದೆ. ಕಡಲೆಕಾಯಿ ಬೀಜ ಕಾಣುತ್ತೆ ಅಲ್ಲಿ ನಮಗೆ, ಅದು ಬೇರೆ ಫಾರ್ಮಲ್ಲಿ ಬರ್ತಾಯಿದೆ, ಡಿಫ್ರೆಂಟ್. ಅದು ಹುರ್ಗಡ್ಡೆ ಬಂತು, ಅದು ಬೇರೆ ಫಾರ್ಮಲ್ಲಿದೆ. ಕರಿಬೇವು ಬಂತು, ಅದು ಬೇರೆ ಫಾರ್ಮಲ್ಲಿದೆ. ಬಾದಾಮಿ ಕಂಡೆ, ಗೋಡಂಬಿ ಕಂಡೆ. ಅಂದರೆ ಡಿಫ್ರೆಂಟ್ ಕಾಂಪೊನೆಂಟ್ಸನ್ನು ನಾನು ಡೈರೆಕ್ಟಾಗಿ ಅದನ್ನು ವಿಜುವಲೈಸ್ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀನಿ. ಆ ಒಂದು ಸಬ್ಸ್ಟೆನ್ಸ್ ಒಳಗಡೆ ಬೇರೆ ಬೇರೆ ಸಬ್ಸ್ಟೆನ್ಸಸ್ಸು ನಮಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ಅದನ್ನು ನಾವು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ನೋಡಿ, ಸಕ್ಕರೆ ನೀರು ಅಥವಾ ಶುಗರ್ ಸೊಲ್ಯೂಷನ್ ಅಂತ ತೊಗೊಂಡಾಗ ನೀವು ಹುಡುಕಿದಾಗ, ಸೊ ಅದರೊಳಗಡೆ ನಿಮಗೆ ಸಕ್ಕರೆ ಕಾಣಲಿಲ್ಲ ಅಲ್ವಾ? ಅದರೊಳಗಡೆ ನೀರು, ಬರೀ ನೀರು ಒಂದೇ ಇಲ್ಲ, ಅದ್ರ ಜೊತೆಗೆ ಇನ್ನೊಂದು ಮಿಕ್ಸ್ ಆಗಿದೆ ಸಕ್ಕರೆ. ದೇರ್ಫೋರ್ ಇಂಡಿವಿಜುವಲ್ ಆಗಿ ನೀವು ಅದನ್ನು ಸಪ್ರೇಟಾಗಿ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಅದು ಹೋಮೋಜಿನಿಯಸ್ಸು. ಎಲ್ಲಿ ನಾವು ಸಪ್ರೇಟಾಗಿ ಐಡೆಂಟಿಫೈ ಮಾಡ್ತೀವೋ ಅದು ಹೆಟ್ರೋಜಿನಿಯಸ್ ಅಂತ ಹೇಳ್ತೀವಿ. ನೋಡಿ, ಒಂದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ, ಈಗ ಮಿಕ್ಸ್ಚರ್ ಆಫ್ ಸಾಲ್ಟ್ ಆ್ಯಂಡ್ ಶುಗರ್. ಈಗ ನಾನು ಸಕ್ಕರೆ ನೀರು ನೋಡಿದ್ರಿ, ಅಲ್ಲಿ ನೀವು ಸಕ್ಕರೆ ಮತ್ತು ನೀರು ಎರಡನ್ನೂ ಒಟ್ಟಿಗೆ ನೋಡೋಕ್ಕಾಗೋದಿಲ್ಲ, ಎರಡೂ ಒಂದೇ ಫೇಸಲ್ಲಿದೆ, ಅದು ಹೋಮೋಜಿನಿಯಸ್ಸು. ಅದೇ ನಾನು ಖಾರ ಸೇವ್ ಮಿಕ್ಸ್ಚರ್ ಅಂತ ಹೇಳಿದ್ನಲ್ಲ, ಅಲ್ಲಿ ಡಿಫ್ರೆಂಟ್ ಐಟಮ್ಸನ್ನು, ಡಿಫ್ರೆಂಟ್ ಕಾಂಪೊನೆಂಟ್ಸನ್ನು ನಾನು ಐ ಕ್ಯಾನ್ ಸಿ ಡೈರೆಕ್ಟ್ಲಿ, ಅದು ಹೆಟ್ರೋಜಿನಿಯಸ್ಸು. ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ. ಎ ಮಿಕ್ಸ್ಚರ್ ಆಫ್ ಸಾಲ್ಟ್ ಆ್ಯಂಡ್ ಶುಗರ್. ನೀವು
ಸಕ್ಕರೆ ಮತ್ತು ನೀರು ಎರಡನ್ನೂ ಮಿಕ್ಸ್ ಮಾಡಿದಾಗ ಅದೇನಾಯಿತು, ಹೋಮೋಜಿನಿಯಸ್ ಆಯಿತು. ಅದೇ ಥರ ಸಾಲ್ಟು ಮತ್ತು ವಾಟರ್ ಎರಡನ್ನೂ ಮಿಕ್ಸ್ ಮಾಡಿದ್ರಿ, ಅದೇನಾಯಿತು, ಹೋಮೋಜಿನಿಯಸ್. ಈಗ ನೀರು ಬಿಟ್ಬಿಟ್ಟೆ ನಾನು, ಬರೀ ಸಕ್ಕರೆ ಮತ್ತು ಉಪ್ಪು ಎರಡನ್ನೂ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಸೊ ಒಂದು ಬೌಲ್ನಲ್ಲಿ ಸಾಲ್ಟು, ಇನ್ನೊಂದು ಬೌಲ್ನಲ್ಲಿ ಸಕ್ಕರೆ ತೊಗೊಂಡೆ, ಎರಡನ್ನೂ ಮಿಕ್ಸ್ ಮಾಡಿ ನೋಡಿ. ಎರಡನ್ನೂ ಮಿಕ್ಸ್ ಮಾಡಿದಾಗ ನೀವು ಸೊ ಸಕ್ಕರೆನ ಡಿಫ್ರೆಂಟಾಗಿ ಅಥವಾ ಸಕ್ಕರೆನ ನೀವು ಸಪ್ರೇಟಾಗಿ ನೀವು ಐಡೆಂಟಿಫೈ ಮಾಡ್ಬೋದು, ಸಾಲ್ಟನ್ನು ಸಪ್ರೇಟಾಗಿ ಐಡೆಂಟಿಫೈ ಮಾಡ್ಬೋದು. ದೇರ್ಫೋರ್ ಈಗ ಇದನ್ನು ನಾವು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಆ್ಯಂಡ್ ಸಿಮಿಲರ್ಲಿ ಇನ್ನೊಂದು, ನಾವು ಮನೆಯಲ್ಲಿ ಧಾನ್ಯಗಳಿರ್ತವೆ. ಫಾರ್ ಎಕ್ಸಾಂಪಲ್ ಭತ್ತ, ಅಕ್ಕಿ, ಇದು ಗ್ರೈನ್ಸ್ ಅಂತ ಹೇಳ್ತೀವಿ. ಈ ಅಕ್ಕಿ ಜೊತೆಗೆ ಈ ಹಸಿರು ಕಾಳು, ಅಳಸಂದೆ ಕಾಳು, ಅವರೆಕಾಳು, ಹಸಿ ಕಡಲೆಕಾಳು, ಕಡಲೆ ಬೀಜ ಮತ್ತು ಇನ್ನೊಂದಷ್ಟು ಸ್ಟೋನ್ಸು, ಸಣ್ಣ ಸಣ್ಣ ಕಲ್ಲುಗಳಿರ್ತವೆ ಅಂತ ಹೇಳ್ಕೊಳ್ಳಿ, ಎಲ್ಲನೂ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು ನೋಡಿ, ಅಲ್ಲೂ ಒಂದು ಮಿಕ್ಸ್ಚರ್ ಫಾರ್ಮೇಷನ್ ಆಯಿತು. ಬಟ್ ಆ ಮಿಕ್ಸ್ಚರ್ ಫಾರ್ಮೇಷನ್ ಏನಾಗಿದೆ ಅಲ್ಲಿ ನೋಡಿದ್ರೆ ನೀವು ಸಪ್ರೇಟಾಗಿ ಅಕ್ಕಿ ಕಾಳನ್ನ ಕಾಣ್ತೀರಿ, ಹಸಿರು ಕಾಳನ್ನ ಕಾಣ್ತೀರಿ, ಅಳಸಂದೆ ಕಾಳನ್ನ ಕಾಣ್ತೀರಿ. ಈ ಥರ ಡಿಫ್ರೆಂಟ್ ಕಾಂಪೊನೆಂಟ್ಸನ್ನು ನಾವು ಡಿಫ್ರೆಂಟಾಗಿ ಸಪ್ರೇಟಾಗಿ ನಾವು ಐಡೆಂಟಿಫೈ ಮಾಡ್ಬೋದು, ಅಥವಾ ಇಂಡಿವಿಜುವಲ್ ಆಗಿ ನಾನು ಐಡೆಂಟಿಫೈ ಮಾಡ್ಬೋದು. ಆ್ಯಂಡ್ ಸಚ್ ಎ ಟೈಪ್ ಆಫ್ ಮಿಕ್ಸ್ಚರ್ ಇಟ್ ಈಸ್ ಕಾಲ್ಡ್ ಆಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ದೇರ್ಫೋರ್ ದೇರ್ ಆರ್ 2 ಟೈಪ್ಸ್ ಆಫ್ ಮಿಕ್ಸ್ಚರ್ಸ್ ಆರ್ ದೇರ್. ಒಂದನ್ನು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ, ಮತ್ತು ಇನ್ನೊಂದನ್ನು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಈಗ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ಗೆ ನೋಡಿ, ಸೊ ನಾನು ಆಲ್ರೆಡಿ ತೋರಿಸಿದ್ನಲ್ಲ, ಈ ಡಿಫ್ರೆಂಟ್ ಕಲರ್ಸಲ್ಲಿರುವಂಥ ಡಿಫ್ರೆಂಟ್ ಗ್ರೈನ್ಸ್, ಸ್ವೀಟ್ ಗ್ರೈನ್ಸ್ ಏನಿದೆ, ಇದನ್ನು ಒಟ್ಟಿಗೆ ಮಿಕ್ಸ್ಚರು ಏನು ತೊಗೊಂಡಿದ್ದೀನಿ. ಸೊ ಈ ಜೀರಿಗೆ ಕಾಳು ಮಿಕ್ಸ್ಚರು, ಸ್ವೀಟ್ ಮಿಕ್ಸ್ಚರ್ಸು. ಸೊ ಇದು ನಮಗೆ ಹೆಟ್ರೋಜಿನಿಯಸ್ ಥರ ಕಾಣ್ತಾ ಇದೆ. ಅಂದರೆ ಬೇರೆ ಬೇರೆ ಕಲರ್ಸು, ನನಗೆ ಡಿಫ್ರೆಂಟ್ ಕಲರ್ಸು ನಾನು ಐಡೆಂಟಿಫೈ ಮಾಡ್ತಾಯಿದ್ದೀನಿ, ಈಸಿಲಿ ಐಡೆಂಟಿಫೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಚ್ ಎ ಟೈಪ್ ಆಫ್ ಮಿಕ್ಸ್ಚರ್ ಇಟ್ ಈಸ್ ಕಾಲ್ಡ್ ಆಸ್ ಎ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತಾನೆ. ನೋಡಿ, ಈ ಕಡೆಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ಲೆಫ್ಟ್ ಸೈಡ್ನಲ್ಲಿ ಸಾಲ್ಟ್ ವಾಟರ್, ನಾನು ಉಪ್ಪು ನೀರು ಅಂತ ಹೇಳಿದ್ನಲ್ಲ, ನೋಡಿ ಅದು ಒಂದೇ ಸ್ಟೇಟಲ್ಲಿ ಒಂದೇ ಥರ ಇದೆ, ಕಾಣ್ತಾ ಇದೆ. ಈ ಕಡೆಗೆ ಇನ್ನೊಂದು ಸೈಡಲ್ಲಿ ಚಾಕ್ಲೇಟ್ ಮಿಲ್ಕ್ ಅಂತ ಮಾಡ್ಕೊಂಡಿದ್ದೀನಿ. ಇಟ್ ಈಸ್ ಕಾಲ್ಡ್ ಆಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಅಂದರೆ ಅಲ್ಲಿ ಚಾಕ್ಲೇಟ್ ಮಿಲ್ಕಲ್ಲಿ ಮಿಲ್ಕ್ ಜೊತೆಗೆ, ಹಾಲಿನ ಜೊತೆಗೆ ಸೊ ಈ ಚಾಕ್ಲೇಟ್ ಪೌಡ್ರನ್ನ, ಪುಡಿನ ಬೆರೆಸಿ ಏನು ಮಾಡಿದ್ದೀನಿ, ಒಂದು ಮಿಕ್ಸ್ಚರ್ ಅಂತ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಅದನ್ನು ನೀವು ಎರಡನ್ನೂ ಸಪ್ರೇಟಾಗಿ ನೋಡ್ಬೋದು. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲಪ್ಪ? ಸೊ ಇಟ್ ಈಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ಮಿಕ್ಸ್ಚರ್ ಅಂತ ಹೇಳ್ತಾನೆ. ಬೇಸಿಕಲಿ ದೇರ್ ಆರ್ 2 ಟೈಪ್ಸ್ ಆಫ್ ಮಿಕ್ಸ್ಚರ್ಸ್ ಆರ್ ದೇರ್ ಅಂತ ಹೇಳ್ತಾನೆ. ಒಂದನ್ನು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ, ಮತ್ತು ಇನ್ನೊಂದು ಯಾವುದು, ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸೊ ಟೈಪ್ಸ್ ಆಫ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ನೋಡಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ದ ಮಿಕ್ಸ್ಚರ್ ಅಂತ ಬಂದಾಗ ನೀವು ಅಬ್ಸರ್ವ್ ಮಾಡಿ. ಸೊ ಒಂದು ಪ್ರಾಪರ್ಟಿನ ಹೇಳ್ತಾ ಇದೆ, ನೋಟ್ ಅಂತ ತೊಗೊಂಡಿದ್ದೀನಿ ಇಲ್ಲಿ. ಸೊ generally the components of a mixture can be separated by using physical methods such as simple hand picking, filtration, crystallization, distillation, etc. ಈಗ ಮಿಕ್ಸ್ಚರ್ ಅಂತ ಏನಂದರೆ ಏನು ಹೇಳಿದೆ ನಿಮ್ಗೆ ಹೇಳಿದೆ, ಇಟ್ ಈಸ್ ನಥಿಂಗ್ ಬಟ್ ದ ಸಬ್ಸ್ಟೆನ್ಸ್ ವಿಚ್ ಈಸ್ ಮೇಡ್ ಅಪ್ ಆಫ್ 2 or more ಡಿಫ್ರೆಂಟ್ ಕಾಂಪೊನೆಂಟ್ಸ್. ಸೊ ಅಂದರೆ ಒಂದೇ ಸಬ್ಸ್ಟೆನ್ಸ್ ಒಳಗಡೆ ಬೇರೆ ಬೇರೆ ಕಾಂಪೊನೆಂಟ್ಸ್ ಇರುತ್ತೆ, ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿದಾಗ ಮಿಕ್ಸ್ಚರ್ ಅಂತ ಬರುತ್ತೆ. ಒಂದು ಸಬ್ಸ್ಟೆನ್ಸು ಬೇರೆ ಸಬ್ಸ್ಟೆನ್ಸ್ ಬಂತು. ಈಗ ನಾನೇನಾದರೂ ಆ ಮಿಕ್ಸ್ಚರಿಂದ ನಾನು ಸಪ್ರೇಟ್ ಮಾಡಬೇಕು ಅಂದರೆ, ನಾನೇನು ಎಲ್ಲನೂ ಆ್ಯಡ್ ಮಾಡಿದ್ದೆ ಡಿಫ್ರೆಂಟ್ ಕಾಂಪೊನೆಂಟ್ಸನ್ನು. ಈಗ ಈಸ್ ಇಟ್ ಪಾಸಿಬಲ್ ಟು ಸಪ್ರೇಟ್ ದ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ದ ಮಿಕ್ಸ್ಚರ್ ಇಂಟು ಇಂಡಿವಿಜುವಲ್ ಕಾಂಪೊನೆಂಟ್ಸ್ ಆಗಿ ಸಪ್ರೇಟ್ ಮಾಡ್ಬೋದಾ ಅಂತಂದರೆ ಅದನ್ನು ಸಪ್ರೇಟ್ ಮಾಡಬಹುದು. ಹೆಂಗೆ ಮಾಡ್ತೀರಿ? ಬೈ ಯೂಸಿಂಗ್ ಸಮ್ ಫಿಸಿಕಲ್ ಮೆಥಡ್ಸ್. ಯಾವುದ್ಯಾವುದು? ಬೈ ಮೀನ್ಸ್ ಆಫ್ ಸಿಂಪಲ್ ಹ್ಯಾಂಡ್ ಪಿಕ್ಕಿಂಗ್, ಅಂದರೆ ಕೈನಲ್ಲಿ ಎತ್ತಾಕ್ಬೋದು, ಅಥವಾ ಫಿಲ್ಟ್ರೇಷನ್ ಮಾಡ್ಬೋದು, ಅಥವಾ ಕ್ರಿಸ್ಟಲೈಸೇಷನ್ ಮಾಡ್ಬೋದು, ಅಥವಾ ಡಿಸ್ಟಿಲೇಷನ್ ಮಾಡ್ಬೋದು. ಸೊ ಈ ಥರ ಡಿಫ್ರೆಂಟ್ ಫಿಸಿಕಲ್ ಮೆಥಡ್ಸನ್ನು ನಾವು ಅಪ್ಲೈ ಮಾಡಿಕೊಂಡು ಇಟ್ ಈಸ್ ಪಾಸಿಬಲ್ ಟು ಸಪ್ರೇಟ್ ದ ಇಂಡಿವಿಜುವಲ್ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ದ ಸೊ ಮಿಕ್ಸ್ಚರ್. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ತೊಗೊಳ್ತೀನಿ. ನನ್ನ ಹತ್ರ ಸೊ ಶುಗರ್ ವಾಟರ್ ಇದೆ ಅಂತ ಹೇಳಿದೆ, ಅಥವಾ ಶುಗರ್ ಸೊಲ್ಯೂಷನ್ ಇದೆ ಅಂತ ಹೇಳಿದೆ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದು ಶುಗರ್ ಸೊಲ್ಯೂಷನ್. ಈಗ ಶುಗರ್ ಸೊಲ್ಯೂಷನಲ್ಲಿ ಏನಿದೆ, ವಿಚ್ ಈಸ್ ಮೇಡ್ ಅಪ್ ಆಫ್ 2 ಕಾಂಪೊನೆಂಟ್ಸ್. ಒಂದು ಸಕ್ಕರೆ ಇದೆ, ಇನ್ನೊಂದು ವಾಟರ್ ಇದೆ. ಇದು ಹೋಮೋಜಿನಿಯಸ್ ಮಿಕ್ಸ್ಚರು. ಈಗ ನಾನು ಇದನ್ನು ಶುಗರ್ ಸೊಲ್ಯೂಷನ್ನ ನಾನು ಈಗ ಸೊ ಸಪ್ರೇಟ್ ಮಾಡಬೇಕು ಅಂದರೆ, ಒಂದೇ ಸಬ್ಸ್ಟೆನ್ಸ್ ಒಳಗಡೆ ಸಕ್ಕರೆ ನೀರು ಎರಡು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ ಇವಾಗ. ಈಗ ಅದೆರಡನ್ನೂ ಸಪ್ರೇಟ್ ಮಾಡಬೇಕು, ಸಕ್ಕರೆನೇ ಸಪ್ರೇಟ್ ಮಾಡಬೇಕು ಮತ್ತು ವಾಟರ್ನ ಬೇರೆ ಕಡೆ ಸಪ್ರೇಟ್ ಮಾಡ್ಕೊಬೇಕು ಅಂತಾನೆ. ಈಸ್ ಇಟ್ ಪಾಸಿಬಲ್ ಅಂತಾನೆ? ಎಸ್, ಇಟ್ ಈಸ್ ಪಾಸಿಬಲ್. ಹೆಂಗೆ ಮಾಡ್ತೀರಪ್ಪ ಅಂತ ನಿಮಗೆ ಕೇಳ್ತೀನಿ ಒಂದು ಕ್ವಶನು. ಹೇಗೆ ಮಾಡ್ತೀರಿ ಅದನ್ನು? ಕೆನ್ ಯು ಏಬಲ್ ಟು ಆನ್ಸರ್? ಮಾಡ್ಬೋದು. ನೀವು ಆನ್ಸರ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂತಂದರೆ ಇದು ಮಾನೋಲಾಗು. ನಾನು ಒಂದು ಕಡೆ ಹೇಳ್ತಾ ಇದ್ದೀನಿ, ನೀವು ಕೇಳಿಸ್ಕೊತಾ ಇಲ್ಲ. ನೀವು ಆಮೇಲೆ ನೋಡಿ ಕೇಳಿಸ್ಕೊತೀರಿ, ಆವಾಗ ಬೇಕಾದ್ರೆ ಆನ್ಸರ್ ಮಾಡ್ಬೋದು, ನನಗೆ ಗೊತ್ತಾಗಲ್ಲ ಅಷ್ಟೇ.
ದೇಫೋ ಈಗ ಸುಗರ್ ಸೊಲ್ಯೂಷನಿಂದ ಫ್ರಮ್ ದ ಸುಗರ್ ಸೊಲ್ಯೂಷನಿಂದ ಈಗ ಸಕ್ಕರೆ ಮತ್ತು ನೀರು ಎರಡನ್ನೂ ಸಪ್ರೇಟ್ ಮಾಡಬೇಕು ಅಂತಲೇ ನಾನು ಸಪ್ರೇಟ್ ಮಾಡ್ತೀನಿ. ಹೇಗೆ ಮಾಡ್ತೀನಿ ನೋಡಿ, ಈಗ ಈ ಸುಗರ್ ಸೊಲ್ಯೂಷನ್ ಏನಿದೆ ಆ ಸುಗರ್ ಸೊಲ್ಯೂಷನ್ನ ನಾನು ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ ಏನಾಗುತ್ತೆ ನೋಡಿ, ಸಕ್ಕರೆ ಮತ್ತು ನೀರು ಎರಡೂ ಹೀಟ್ ಆಗ್ತಾ ಹೋಗುತ್ತೆ. ಅಲ್ಲಿ ಎರಡು ಕಾಂಪೊನೆಂಟ್ಸ್ ಇದೆ, ಎರಡು ಸಬ್ಸ್ಟೆನ್ಸ್ಗೆ ಬಾಯ್ಲಿಂಗ್ ಪಾಯಿಂಟು ಬೇರೆ ಬೇರೆ ಇರುತ್ತೆ. ಸೊ ವಾಟರ್ಗೆ ಬಾಯ್ಲಿಂಗ್ ಪಾಯಿಂಟು ಕಡಿಮೆ ಇರುತ್ತೆ, ಸಕ್ಕರೆಗೆ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ. ಸೊ ದೇಫೋ ಈಗ ನೋಡಿ, ಸಕ್ಕರೆ ನೀರನ್ನ ಅಥವಾ ಸುಗರ್ ಸೊಲ್ಯೂಷನ್ನ ಹೀಟ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ಫಸ್ಟು ಆ ನೀರಿಗೆ ಬಾಯ್ಲಿಂಗ್ ಪಾಯಿಂಟು ಕಡಿಮೆ ಇತ್ತು. ಅವಾಗ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ರೀಚ್ ಆದ ತಕ್ಷಣ ಏನಾಗುತ್ತೆ, ಅಲ್ಲಿರುವಂಥ ಎಲ್ಲ ವಾಟರ್ ಏನಾಗುತ್ತೆ, ದೇ ಆರ್ ಕನ್ವರ್ಟೆಡ್ ಇಂಟು ವಾಟರ್ ವೇಪರ್ಸ್ ಆಗಿ ಕನ್ವರ್ಷನ್ ಆಗುತ್ತೆ. ಅಂದರೆ ಸೊ ಅಲ್ಲಿಂದ ನೀರು ಆಚೆ ಬಂತು, ಲಿಕ್ವಿಡ್ ಸ್ಟೇಟಿಂದ ಅದು ವೇಪರ್ ಸ್ಟೇಟಿಗೆ ಬಂತು. ಬೇಕಿದ್ರೆ ಅದನ್ನು ಸಪ್ರೇಟಾಗಿ ಇನ್ನೊಂದು ರಿಸೀವರ್ನಲ್ಲಿ ಅದನ್ನು ಕಲೆಕ್ಟ್ ಮಾಡಿ ಮತ್ತೆ ಅಲ್ಲಿ ಕೂಲ್ ಮಾಡಿ ಮತ್ತೆ ಅದನ್ನು ಲಿಕ್ವಿಡ್ ಸ್ಟೇಟ್ಗೆ ವಾಪಸ್ ತೊಗೊಂಬರ್ಬೋದು. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿರೋಂಥ ಎಲ್ಲ ವೇಪರ್ಸ್ ಏನಾಯಿತು, ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಯಿತು, ಲಿಕ್ವಿಡ್ ಸ್ಟೇಟಿಂದ ಅದು ವಾಟರ್ ವೇಪರ್ಸ್ ಆಗಿ ಬಂತು. ಮತ್ತು ವಾಟರ್ ವೇಪರ್ಸನ್ನು ಇನ್ನೊಂದು ರಿಸೀವರ್ನಲ್ಲಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಅದನ್ನು ಕೂಲ್ ಮಾಡಿದ್ರೆ ನನಗೆ ಲಿಕ್ವಿಡ್ ವಾಟರ್ ಸಪ್ರೇಟ್ ಆಯಿತು. ಸೊ ಇನ್ನೇನು ಉಳ್ಕೊಳುತ್ತೆ, ಇಲ್ಲಿ ಸುಗರ್ ಸೊಲ್ಯೂಷನಲ್ಲಿ ನೀರೆಲ್ಲ ಇಲ್ಲಿ ಹೊರಟೋಯ್ತು. ಇನ್ನೇನು ಉಳ್ಕೊಂತ ಇಲ್ಲಿ ಕೊನೆಯಲ್ಲಿ ಉಳ್ಕೊಳ್ಳೋದು ಬರೀ ಸಕ್ಕರೆ, ದಟ್ ಈಸ್ ಶುಗರ್ ಹಾಗೆ ಉಳ್ಕೊಳ್ಳುತ್ತೆ. ದೇಫೋ ಬೈ ಡೂಯಿಂಗ್ ದಿಸ್, ಸೊ ಇದನ್ನು ನಾವು ಡಿಸ್ಟಿಲೇಷನ್ ಅಂತ ಹೇಳ್ತೀವಿ, ಡಿಸ್ಟಿಲೇಷನ್ ಮೆಥಡ್ ಅಂತ ಹೇಳ್ತೀವಿ, ಅಥವಾ ನೆಕ್ಸ್ಟು ಕ್ರಿಸ್ಟಲೈಸೇಷನ್ ಅಂತಲೂ ಕರಿಬೋದು. ಅದನ್ನು ಇನ್ನೊಂದು ಮೆಥಡ್ನಲ್ಲಿ ಕ್ರಿಸ್ಟಲೈಸೇಷನ್ ಮೆಥಡನ್ನೇ ಅಪ್ಲೈ ಮಾಡ್ತೀವಿ. ಸೊ ಈ ಥರ ಬೈ ಮೀನ್ಸ್ ಆಫ್ ಡೂಯಿಂಗ್ ದಿಸ್ ಸಿಂಪಲ್ ಫಿಸಿಕಲ್ ಮೆಥಡ್ ಐ ಕ್ಯಾನ್ convert this, or I can separate the components present in the sugar solution into two different individual components, that is sugar ಮತ್ತು ವಾಟರ್ ಎರಡನ್ನೂ ನಾನು ಸಪ್ರೇಟ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಇಫ್ ಯು ಟೇಕ್ ಎನಿ ಮಿಕ್ಸ್ಚರ್, ಇನ್ನು ನಾನು ಹೇಳಿದೆ ಸೊ ಗ್ರೈನ್ಸು, ಪಲ್ಸಸ್ ಮತ್ತು ಸ್ಟೋನ್ ಅಂತ ಹೇಳಿದ್ನಲ್ಲ. ಸೊ ಇದನ್ನು ಸಪ್ರೇಟ್ ಮಾಡೋದಂಗೆ, ಗ್ರೈನ್ನೇ ಸಪ್ರೇಟ್ ಮಾಡೋದು, ಪಲ್ಸಸ್ನೇ ಸಪ್ರೇಟ್ ಮಾಡೋದು, ಮತ್ತು ಕಲ್ಲುಗಳನ್ನೇ ಸಪ್ರೇಟ್ ಮಾಡೋದು. ಹೆಂಗೆ ಮಾಡ್ತೀರಿ, ಮನೆಯಲ್ಲಿ ನೋಡಿರ್ತೀರಿ. ನೀವು ಮನೆಯಲ್ಲಿ ಹೆಣ್ಮಕ್ಳು ಗೊತ್ತಿರುತ್ತೆ ನಿಮಗೆ. ಸೊ ನಿಮ್ಮ ತಾಯಿ ಏನಾದರೂ ನಿಮಗೆ ಅಕ್ಕಿನ ಸೋಸೋವು ಅಂದ್ಬಿಟ್ಟು ಕೊಡ್ತಾರೆ, ಅಕ್ಕಿನ ಪ್ಯೂರಿಫೈ ಮಾಡಿ ಅಂತ. ಏನು ಅಕ್ಕಿ ಸೋಸೋದು ಅಂತಂದರೆ ಏನು ಅಂತಂದರೆ, ಅನ್ನ ಮಾಡಬೇಕು ಅಂತ ಫಸ್ಟ್ ಏನು ಮಾಡ್ತೀವಿ, ಅಕ್ಕಿನ ತೊಗೊಳ್ತೀವಿ. ಅಕ್ಕಿ ತೊಗೊಂಡು ಫಸ್ಟು ಆ ಅಕ್ಕಿ ಒಳಗಡೆ ಒಂದಷ್ಟು ಕಸ ಕಡ್ಡಿ ಇರೋವಂಥದ್ದು, ಅಥವಾ ಭತ್ತದ ಕಾಳು ಇರೋವಂಥದ್ದು, ಅಥವಾ ಕಲ್ಲಿರೋವಂಥದ್ದು ಈ ಥರ ಇರುತ್ತೆ. ನೀವೇನು ಮಾಡ್ತೀರಿ ಅವಾಗ, ಈಗ ಫಸ್ಟು ನನಗೆ ಬೇಕಾಗಿರೋದು ಬರೀ ಅಕ್ಕಿ ಮಾತ್ರ. ಸೊ ಕಲ್ಲನ್ನು ಹಾಕ್ಬಿಟ್ರೆ ಏನಾಗುತ್ತೆ, ಊಟ ಮಾಡಬೇಕಾದ್ರೆ ಕಲ್ಲು ಹೊಲಕ್ಕೆ ಸಿಕ್ಬಿಟ್ರೆ ಅಲ್ಲನ್ನ ಮುರಿದಾಕ್ಬಿಡುತ್ತೆ ಅದು. ದೇಫರ್ ಈಗ ಅದನ್ನ ನೀವು ಸಪ್ರೇಟ್ ಮಾಡಬೇಕು ಅಂತ ಏನು ಮಾಡ್ತೀರಿ, ಫಸ್ಟು ಅಕ್ಕಿನ ಸೋಸ್ಕೋತೀರಿ. ಯಾವ ಥರ ಸೋಸ್ಕೋತೀರಿ, ಜಸ್ಟ್ ನೋಡಿಕೊಂಡು ಒಂದು ಮರದಲ್ಲೋ ಅಥವಾ ಯಾವುದೋ ಒಂದು ಇದರೆಲ್ಲ ಪಾತ್ರೆನಲ್ಲಿ ಹಾಕ್ಕೊಂಡು ಅದನ್ನು ನೋಡ್ಬಿಟ್ಟು ನಿಮ್ಮ ಕಣ್ಣಿಗೆ ಕಂಡ್ರದನ್ನೆಲ್ಲ ಕೈಯಲ್ಲಿ ಎತ್ತಾಕ್ತೀರಿ. ಅದು ಹ್ಯಾಂಡ್ ಪಿಕ್ಕಿಂಗ್. ಸೊ ಈ ಥರ ಜಸ್ಟ್ ಬೈ ಯೂಸಿಂಗ್ ಸರ್ಟನ್ ಫಿಸಿಕಲ್ ಮೆಥಡ್ಸನ್ನು ಯೂಸ್ ಮಾಡಿಕೊಂಡು ಇಟ್ ಈಸ್ ಪಾಸಿಬಲ್ ಟು ಸಪ್ರೇಟ್ ದ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ದ ಮಿಕ್ಸ್ಚರ್ ಇಂಟು ಇಂಡಿವಿಜುವಲ್ ಕಾಂಪೊನೆಂಟ್ಸ್ ಆಗಿ ನಾವು ಸಪ್ರೇಟ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಮಿಕ್ಸ್ಚರ್ ಆ್ಯಂಡ್ ದ ಟೈಪ್ಸ್ ಆಫ್ ದ ಮಿಕ್ಸ್ಚರ್ ಅಂತ ಹೇಳ್ತಾನೆ. ನೆಕ್ಸ್ಟು ಮಿಕ್ಸ್ಚರ್ ಆಯಿತು. ನೆಕ್ಸ್ಟ್ ಆಗಿದರೆ ಪ್ಯೂರ್ ಸಬ್ಸ್ಟೆನ್ಸ್ ಅಂತಂದರೆ ಏನು, ಇನ್ನೊಂದು ಫಾರ್ಮಲ್ಲಿ ಸಿಗುತ್ತೆ ಮ್ಯಾಟರ್ ಜನರಲಿ ವಿಚ್ ಕ್ಯಾನ್ ಬಿ ಒಬ್ಟೈನ್ಡ್ ಇನ್ ಅನದರ್ ಫಾರ್ಮ್ ಅಂತ ಹೇಳ್ತಾನೆ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾನೆ. ಆ ಪ್ಯೂರ್ ಸಬ್ಸ್ಟೆನ್ಸ್ ಅಂತಂದರೆ ಏನು, ಎಕ್ಸಾಂಪಲ್ಸ್ ಏನು, ಮತ್ತು ಆ ಪ್ಯೂರ್ ಸಬ್ಸ್ಟೆನ್ಸ್ ಒಳಗಡೆ ಮ್ಯಾಟರು ಯಾವ ಫಾರ್ಮಲ್ಲಿ ಬರ್ಬೋದು ಅದನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ಪ್ಯೂರ್ ಸಬ್ಸ್ಟೆನ್ಸ್ ಅಂತಂದರೆ ಎನಿ ಮ್ಯಾಟರ್ ವಿಚ್ ಹ್ಯಾಸ್ ಎ ಡೆಫಿನೆಟ್ ಕಾಂಪೋಸಿಷನ್ ಈಸ್ ಕಾಲ್ಡ್ ಆಸ್ ಪ್ಯೂರ್ ಸಬ್ಸ್ಟೆನ್ಸ್. ಅಂದರೆ ನಾರ್ಮಲಾಗಿ ಈ ಮಿಕ್ಸ್ಚರ್ ಇದೆಯಲ್ಲ, ಆ ಮಿಕ್ಸ್ಚರ್ ಅಂತ ಬಂದಾಗ ಅಲ್ಲಿ ಮಿಕ್ಸ್ಚರ್ನಲ್ಲಿ ಫಾರ್ ಎಕ್ಸಾಂಪಲ್ ಈಗ ಖಾರ ಮಿಕ್ಸ್ಚರ್ ಅಂತ ಹೇಳಿದೆ ನಿಮಗೆ, ಅಲ್ಲಿ ನಾನು ಡಿಫ್ರೆಂಟ್ ಕಾಂಪೊನೆಂಟ್ಸನ್ನು ಒಟ್ಟಿಗೆ ಮಿಕ್ಸ್ ಮಾಡಿರ್ತೀನಿ. ಬಟ್ ಅದಕ್ಕೊಂದು ಡೆಫಿನೆಟ್ ಕಾಂಪೋಸಿಷನ್ ಅಥವಾ ಡೆಫಿನೆಟ್ ರೇಷ್ಯೂನಲ್ಲಿ ನಾನು ಮಿಕ್ಸ್ ಮಾಡೋದಿಲ್ಲ. ಅಂದರೆ ಖಾರ ಸೇವ್ ಇರುತ್ತೆ ಅಂತ ಹೇಳಿದೆ, ಖಾರ ಸೇವನ್ನ 10 ಗ್ರಾಮ್ ತೊಗೊಂಡು ಅದಕ್ಕೊಂದು 10 ಗ್ರಾಮ್ ಕಡಲೆ ಬೀಜ ಹಾಕಿ, ಅದಕ್ಕೊಂದು 10 ಗ್ರಾಮ್ ಹುರ್ಗಡ್ಲೆ ಹಾಕಿ, ಅದಕ್ಕೊಂದು 10 ಗ್ರಾಮು ಗೋಡಂಬಿ ಹಾಕಿ, ಅದಕ್ಕೊಂದು 10 ಗ್ರಾಮು ಬಾದಾಮಿ ಹಾಕಿ, 10 ಗ್ರಾಮು ಕರ್ಬೇವಿನ ಸೊಪ್ಪು ಹಾಕಿ, ಈ ಥರ ಡೆಫಿನೆಟ್ ಕಾಂಪೋಸಿಷನ್ನೇ ಹಾಕೋದಿಲ್ಲ ನಾನು ಎಷ್ಟು ಬೇಕಾದ್ರೂ ತೊಗೊಬೋದು. ಜಾಸ್ತಿ ಖಾರ ಸೇವ್ ತಗೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ತೀನಿ, ಅದಕ್ಕೆ ಇನ್ನೂ ಕಡಿಮೆ ಬಾದಾಮಿ ಹಾಕ್ತೀನಿ, ಇನ್ನೂ ಕಡಿಮೆ ಗೋಡಂಬಿ ಹಾಕ್ತೀನಿ, ಸೊ ಇನ್ನೂ ಕಡಿಮೆ ದ್ರಾಕ್ಷಿ ಹಾಕ್ತೀನಿ. ಯಾವ ರೇಷ್ಯೂನಲ್ಲಾದರೂ ತೊಗೊಬೋದು, ಯಾವ ಕಾಂಪೋಸಿಷನಲ್ಲಾದರೂ ತೊಗೊಬೋದು. ದಟ್ ಮೀನ್ ಟು ಸೇ ಇನ್ ಅ ಮಿಕ್ಸ್ಚರ್ ದ ಕಾಂಪೊನೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಎನಿ ಡಿಫ್ರೆಂಟ್ ರೇಷ್ಯೂ. ದೇ ಡು ನಾಟ್ ಹ್ಯಾವ್ ಎನಿ ಫಿಕ್ಸೆಡ್ ಕಾಂಪೋಸಿಷನ್.
they do not have any definite composition, and such a type of substance they are called as mixture. ಬಟ್ ಇನ್ ದ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ತಗೊಂಡಾಗ ಇಲ್ಲ ಹಂಗಲ್ಲ. ಪ್ಯೂರ್ ಸಬ್ಸ್ಟೆನ್ಸ್ ಅಂತಂದರೆ ಸೊ ದ ಮ್ಯಾಟರ್ ವಿಚ್ ಹ್ಯಾಸ್ ಎ ಡೆಫಿನೆಟ್ ಕಾಂಪೋಸಿಷನ್, ಎನಿ ಮ್ಯಾಟರ್ ವಿಚ್ ಹ್ಯಾಸ್ ಎ ಡೆಫಿನೆಟ್ ಕಾಂಪೋಸಿಷನ್ ಆ್ಯಂಡ್ ವಿಚ್ ಈಸ್ ನೋನ್ ಆ್ಯಸ್ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾನೆ. ಅಂದರೆ ನಾವು ಎಲ್ಲಿ ನಾನು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀನಿ, ಆ ಪ್ಯೂರ್ ಸಬ್ಸ್ಟೆನ್ಸಲ್ಲಿ ಆ ಕಾಂಪೋಸಿಷನ್ ಆಫ್ ದ ಮ್ಯಾಟರ್ ಅಥವಾ ಕಾಂಪೋಸಿಷನ್ ಆಫ್ ದ ಕಾಂಪೊನೆಂಟ್ ಅಂತ ತಗೊಂಡಾಗ ವಿಚ್ ಈಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ಎ ಡೆಫಿನೆಟ್ ಕಾಂಪೋಸಿಷನ್. ಏನು ಎಕ್ಸಾಂಪಲು ಅಂತಂದರೆ ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ನ ತೊಗೊಳ್ತೀನಿ. ಇಫ್ ಐ ಟೇಕ್ ವಾಟರ್ ಅಂತ ಒಂದು ಸಬ್ಸ್ಟೆನ್ಸ್ ಇದೆ. ವಾಟರ್ ಬೇಕು ನಮಗೆ, ನೀರು ಕುಡಿಯೋಕ್ಕೆ ನೀರು ಬೇಕು. ನೀರಂದ್ರೇನು? ನೀರಂದರೆ ನಾನು ಆವತ್ತೇ ಹೇಳಿದ್ದೀನಿ, ನೀರಂದರೆ ಕೆಮಿಸ್ಟ್ರಿ, ಕೆಮಿಕಲ್. ಏನದು? ಒಂದು ಕಾಂಪೌಂಡು H2O. ನೋಡಿ, ಅಬ್ಸರ್ವ್ ಮಾಡಿ. ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ದಿಸ್ ವಾಟರ್ ಅಂತ ಅಂದ ಕೇಳಿದಾಗ ವಾಟರ್ ಈಸ್ ಮೇಡ್ ಅಪ್ ಆಫ್ 2 ಕಾಂಪೊನೆಂಟ್ಸ್. ಯಾವುದು? ಒಂದು ಆಕ್ಸಿಜನ್ನು, ಇನ್ನೊಂದು ಹೈಡ್ರೋಜನ್. ನೋಡಿ, ಅಬ್ಸರ್ವ್ ಮಾಡಿ. ಈಗ ಒಂದು ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನಿಂದ ನನಗೆ ವಾಟರ್ ಬರಬೇಕು, ವಾಟರ್ ಸಿಗಬೇಕು ನನಗೆ ಅಂತಂದರೆ ಯಾವಾಗ ಅದು ವಾಟರ್ ಆಗುತ್ತೆ ಅಂತಂದರೆ ನೋಡಿ, ಡೆಫಿನೆಟ್ ಕಾಂಪೋಸಿಷನಲ್ಲಿ ಕಂಬೈನ್ ಆದಾಗ. ಏನದು ಡೆಫಿನೆಟ್ ಕಾಂಪೋಸಿಷನಲ್ಲಿ ಕಂಬೈನ್ ಆದಾಗ ಅಂದರೆ ನನಗೆ ವಾಟರ್ ಫಾರ್ಮ್ ಆಗಬೇಕು, ವಾಟರ್ ಬೇಕು ನನಗೆ, ವಾಟರ್ ಫಾರ್ಮೇಷನ್ ಮಾಡಬೇಕು ಅಂತಂದರೆ ನಾನೇನು ಮಾಡಬೇಕು? ಐ ನೀಡ್ ಟು ಟೇಕ್ 2 ಹೈಡ್ರೋಜನ್ ಆಟಮ್ಸ್. ನೋಡಿ, ಅಬ್ಸರ್ವ್ ಮಾಡಿ. ದೇರ್ ಆರ್ 2 ಹೈಡ್ರೋಜನ್ ಆಟಮ್ಸ್ ಆರ್ ದೇರ್ and I will take 1 oxygen atom. When 2 hydrogen atoms, when they are combined with 1 oxygen atom, ಇದು definite composition, definite ratio. They are combining in the ratio 2:1 ಅಂತ ಹೇಳ್ತಾನೆ. When 2 hydrogen atoms, when they are combined with 1 oxygen atom, ಅಲ್ಲಿ ನನಗೆ ಏನು ಕಾಂಪೌಂಡ್ ಫಾರ್ಮೇಷನ್ ಆಯಿತು ಅಂತಲೇ ಅಲ್ಲಿ ಒಂದು ವಾಟರ್ ಫಾರ್ಮೇಷನ್ ಆಯಿತು. ವಾಟರ್ ಈಸ್ ಆಲ್ವೇಸ್ ಹ್ಯಾವಿಂಗ್ ದ ಫಿಕ್ಸೆಡ್ ಕಾಂಪೋಸಿಷನ್ ಆಫ್ 2 ಕಾಂಪೊನೆಂಟ್ಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇನ್ ದ ರೇಷಿಯೋ 2:1 H2O. ಯಾವಾಗಲೂ ಅದು ಒಂದು ಡೆಫಿನೆಟ್ ಕಾಂಪೋಸಿಷನ್ ಇರುತ್ತೆ. ಅದು ನೀವು ಎಲ್ಲೇ ತೊಗೊಳ್ಳಿ. ನಾನು ಕಾಲೇಜ್ನಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಕಾಲೇಜ್ನಲ್ಲಿ ಟ್ಯಾಪಿಂದ ಬರುತ್ತಲ್ಲ ವಾಟ್ರು, ಆ ವಾಟ್ರ್ ಕಾಂಪೋಸಿಷನ್ ಏನು ಅಂತಂದರೆ ಸೊ ಅದು H2O ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಕೂತ್ಕೊಂಡು ನನ್ನ ಪಾಠ ನೋಡ್ತಾ ಇದ್ದೀರಿ. ಸೊ ಪಾಠ ಕೇಳಬೇಕಾದ್ರೆ, ಪಾಠ ನೋಡಬೇಕಾದ್ರೆ ನಿಮ್ಗೆ ಏನಾದರೂ ನೀರು ಕುಡಿಬೇಕು ಅಂತ ನೀರು ತೊಗೊಂಡು ಕುಡಿತೀರಿ. ನೀರು ಕುಡಿಬೇಕಾದ್ರೆ ನಿಮ್ಮ ಹತ್ರ ಇರುವಂಥ ನೀರದು ಕಾಂಪೋಸಿಷನ್ ಏನು ಅಂತಂದರೆ ಅದು H3O ಆಗಲ್ಲ, ಅಥವಾ H4O ಆಗಲ್ಲ, ಅದು H2Oನೇ ಆಗುತ್ತೆ. ಅಂದರೆ ನಿಮ್ಮ ಮನೇಲಿರೋ ಇರುವಂಥ ನೀರು, ನನ್ನ ಕಾಲೇಜ್ನಲ್ಲಿರುವಂಥ ನೀರು, ನನ್ನ ಮನೇಲಿರೋ ನೀರು, ನಮ್ಮ ರಾಜ್ಯದಲ್ಲಿರುವಂಥ ನೀರು, ನಮ್ಮ ದೇಶದಲ್ಲಿರುವಂಥ ನೀರು, ಅಮೇರಿಕದಲ್ಲಿರುವಂಥ ನೀರು, ನೀವು ಯಾವ ಭಾಗದಲ್ಲೇ ತೊಗೊಂಡೋಗಿ ನೀರನ್ನ ತೊಗೊಂಡ್ರೆ, ನೀರನ್ನ ನೋಡಿದ್ರೆ ನೀರಿಗೆ ಕಾಂಪೋಸಿಷನ್ ಒಂದೇ ಬರುತ್ತೆ, ಸೇಮ್ ಬರುತ್ತೆ. ಇಟ್ ಈಸ್ ನೋನ್ ಆಸ್ H2O, ಪ್ಯೂರ್ ಸಬ್ಸ್ಟೆನ್ಸ್. ದೇರ್ಫೋರ್ ನಿಮ್ಗೆ ಅರ್ಥ ಆಗಿದೆ ಕ್ಲಿಯರಾಗಿ? ಎನಿ ಸಬ್ಸ್ಟೆನ್ಸ್ ಆರ್ ಎನಿ ಮ್ಯಾಟರ್, ಆ ಮ್ಯಾಟರ್ಗೆ ಒಂದು ಡೆಫಿನೆಟ್ ಕಾಂಪೋಸಿಷನ್ ಇದೆ ಅಂತಂದರೆ, ಆ್ಯಂಡ್ ಸಚ್ ಎ ಟೈಪ್ ಆಫ್ ಮ್ಯಾಟರ್ ಇಟ್ ಈಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ? ಅದನ್ನು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಸಿಂಪಲ್ ಡೆಫಿನಿಷನ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾನೆ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ವಾಟರ್ ಅಂತ ಹೇಳಿದೆ, ಇಲ್ಲಿದೆ ವಾಟರ್. ಗ್ಲೂಕೋಸ್ ಕೇಳಿದ್ದೀರಿ ನೀವು. ನಾವು ಗ್ಲೂಕೋಸ್ ಅಂತ ಹೇಳಬೇಕು ಅಂತ ಅದಕ್ಕೊಂದು ಡೆಫಿನೆಟ್ ಕಾಂಪೋಸಿಷನ್ ಇರಬೇಕು. ನೀವು ಕೇಳಿದ್ದೀರಿ, ಅದು ಕಾಂಪೋಸಿಷನ್ ಅಥವಾ ಫಾರ್ಮುಲಾ ಅಂತ ಬರುತ್ತೆ. ಫಾರ್ಮುಲಾ ಅಂತ ಬಂದಾಗ C6H12O6 ಅಂತ ಹೇಳ್ತೀರಿ. ಅಲ್ಲಿ 3 ಕಾಂಪೊನೆಂಟ್ಸ್ ಇದೆ, ಒಂದು ಕಾರ್ಬನ್ನು, ಇನ್ನೊಂದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದೆ. ಸೊ ದೇರ್ಫೋರ್ they are present in a definite ratio. 1:2:1 ರೇಷಿಯೋನಲ್ಲಿ ಬರುತ್ತೆ. ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ದೇ ಆರ್ ಪ್ರೆಸೆಂಟ್ ಇನ್ ದ ರೇಷಿಯೋ ಆಫ್ 1:2:1. ಸೊ ಒಂದು ಡೆಫಿನೆಟ್ ಕಾಂಪೋಸಿಷನ್. ಗ್ಲೂಕೋಸ್ ಅಂತ ಇಟ್ ಈಸ್ ಆಲ್ವೇಸ್ ಫಿಕ್ಸೆಡ್ ಕಾಂಪೋಸಿಷನ್. ಹೀಗೆ ಆ್ಯಂಡ್ ಗ್ಲೂಕೋಸ್ ಇರ್ಬೋದು, ವಾಟರ್ ಇರ್ಬೋದು, ಗೋಲ್ಡ್ ಅಂತ ಆಟಮ್ ಎಲಿಮೆಂಟ್ ತೊಗೊಂಡಿದ್ದೀವಿ. ಗೋಲ್ಡು, ಸಿಲ್ವರು, ಕಾಪರು. ಅಂದರೆ ಗೋಲ್ಡ್ ಆರ್ನಮೆಂಟ್ ಅಥವಾ ಗೋಲ್ಡ್ ಮೆಟಲ್ನಲ್ಲಿ ವಿಚ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಗೋಲ್ಡ್ ಆಟಮ್ಸ್. ಕಾಪರ್ ಮೆಟಲ್ ತೊಗೊಳ್ಳಿ, ಬರೀ ಕಾಪರ್ ಆಟಮ್ಸೇ ಇರುತ್ತೆ, ಬೇರೆ ಇನ್ಯಾವುದೂ ಇರೋದಿಲ್ಲ. ಹೀಗೆ ಆ್ಯಂಡ್ ಸಚ್ ಅ ಟೈಪ್ ಆಫ್ ಸಬ್ಸ್ಟೆನ್ಸಸ್ ದೇ ಆರ್ ಕಾಲ್ಡ್ ಆಸ್ ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತಾನೆ. ನಿಮ್ಗೆ ಅರ್ಥ ಆಗಿದೆ? ಆ್ಯಂಡ್ ಒನ್ಸ್ ಅಗೈನ್ ದ ಪ್ಯೂರ್, ನಾನು ಹೇಳಿದೆ ಮಿಕ್ಸರು 2 ಥರ ಮಿಕ್ಸರ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದೇ ಥರ ಇಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ತೊಗೊಂಡಾಗ ಪ್ಯೂರ್ ಸಬ್ಸ್ಟೆನ್ಸು ನಮಗೆ 2 ಡಿಫ್ರೆಂಟ್ ಫಾರ್ಮ್ಸಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಅದಕ್ಕೂ ಮುಂಚೆನೇ ನೋಡಿ, ಅಬ್ಸರ್ವ್ ಮಾಡಿ, ನಾನು ಇಲ್ಲೊಂದು ಚಿತ್ರ ತೋರಿಸಿದ್ದೀನಿ ನಿಮಗೆ. ಪ್ಯೂರ್ ಸಬ್ಸ್ಟೆನ್ಸಸ್ಗಳಿಗೆ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ತೊಗೊಂಡಿದ್ದೀರಿ. ನೋಡಿ, ಇಲ್ಲಿ ಟಿನ್ ಇರ್ಬೋದು, ಸಲ್ಫರ್ ಇರ್ಬೋದು, ಡೈಮಂಡು ಕಾಂಪೋಸಿಷನ್ ಏನು ಸರ್ ಅಂತಂದರೆ, ಮೊನ್ನೆ ಹೇಳಿದ್ದೆ ನಿಮಗೆ, ದ ಕಾಂಪೋಸಿಷನ್ ಆಫ್ ಡೈಮಂಡ್ ವಿಚ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಕಾರ್ಬನ್ ಆಟಮ್ಸ್. ದೇ ಆರ್ ಅರೇಂಜ್ಡ್ ಇನ್ ಎ ಡೆಫಿನೆಟ್ ಫಿಕ್ಸೆಡ್
ಜೆಮೆಟ್ರಿ ಆ್ಯಂಡ್ ಸೊ ದಟ್ ಡೈಮಂಡ್ ಕಾಂಪೋಸಿಷನ್ ಏನು ಬರೀ ಕಾರ್ಬನ್, ಅದರ ಹತ್ರ ಬರೀ ಕಾರ್ಬನ್ ಇರುತ್ತೆ, ಇನ್ನೇನು ಇರಲ್ಲ. ಆ್ಯಂಡ್ ಕಾಂಪೌಂಡ್ಸ್ ಲೈಕ್ ಶುಗರ್ ಹೇಳಿದೆ ನಿಮಗೆ, ಗ್ಲೂಕೋಸ್ ಅಂತ ತೋರಿಸಿದ್ನಲ್ಲ ಅದಿರ್ಬೋದು, ಶುಗರ್ ಇರ್ಬೋದು, ವಾಟರ್ ಇರ್ಬೋದು, ಬೇಕಿಂಗ್ ಸೋಡಾ ಇರ್ಬೋದು, ಸಾಲ್ಟ್, ಕ್ರಿಸ್ಟಲ್ಸ್ ಲೈಕ್ ಸಾಲ್ಟ್ ಅಂತಂದರೆ ಸೋಡಿಯಂ ಕ್ಲೋರೈಡ್. ನೋಡಿ, ಸಾಲ್ಟ್ ಅಂದರೆ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ, ಏನು ಮನೆಯಲ್ಲಿ ಯೂಸ್ ಮಾಡೋದು ಅಂತಂದರೆ NaCl, ಅಲ್ಲೊಂದು ಸೋಡಿಯಂ ಆ್ಯಟಮು, ಸೋಡಿಯಂ ಅಯಾನು Cl- ಜೊತೆಗೆ ಕ್ಲೋರೈಡ್ ಅಯಾನ್ ಜೊತೆಗೆ ಕಂಬೈನ್ ಆಗಿರುತ್ತೆ. ಪ್ರೋಟೀನ್ಸ್ ಇರ್ಬೋದು, ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ಇರ್ಬೋದು, ಎಟ್ಸೆಟ್ರಾ ಲೈಕ್ ದಿಸ್. ಆ್ಯಂಡ್ ಆಲ್ ದೀಸ್ ಸಬ್ಸ್ಟೆನ್ಸಸ್ ದೇ ಆರ್ ನೋನ್ ಆ್ಯಸ್ ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಯಾಕೆ ಸರ್ ಅಂತಂದರೆ ಅದಕ್ಕೆ ಒಂದು ಡೆಫಿನೆಟ್. ಸೊ ಯಾಕೆ ಅಂತಂದರೆ ಇಲ್ಲಿ ಡೆಫಿನೆಟ್ ಕಾಂಪೋಸಿಷನ್ ಇದೆ. ನಾನು ತೋರಿಸಿರುವಂಥ ಎಲ್ಲ ಸಬ್ಸ್ಟೆನ್ಸ್ಗಳಿಗೂ ಒಂದು ಫಿಕ್ಸೆಡ್ ಡೆಫಿನೆಟ್ ಕಾಂಪೋಸಿಷನ್ ಇದೆ. ದೇರ್ಫೋರ್ ಸಚ್ ಎ ಟೈಪ್ ಆಫ್ matter which has a definite composition, fixed composition, they are called as pure substances ಅಂತ ಹೇಳ್ತಾರೆ. ಅರ್ಥ ಆಗಿದೆಯಲ್ವಾ? ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಡೆಫಿನೇಷನ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್. ಆ್ಯಂಡ್ ಒನ್ಸ್ ಅಗೇನ್ ನೆಕ್ಸ್ಟ್ ಪ್ಯೂರ್ ಸಬ್ಸ್ಟೆನ್ಸು ಮತ್ತೆ ನಮಗೆ ಎರಡು ಡಿಫ್ರೆಂಟ್ ಫಾರ್ಮಲ್ಲಿ ಬರುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ದಿಸ್ ಪ್ಯೂರ್ ಸಬ್ಸ್ಟೆನ್ಸ್, ವಾಟ್ ಆರ್ ದ ಫಾರ್ಮ್ಸ್ ಆಫ್ ದಿಸ್ ಪ್ಯೂರ್ ಸಬ್ಸ್ಟೆನ್ಸಸ್ ಆ್ಯಂಡ್ ಎಕ್ಸಾಂಪಲ್ಸ್ ಏನೇನು ಬರುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ನಾನು ಮಾಡ್ತಾ ಇರೋವಂಥ ಟೀಚಿಂಗು ಅಥವಾ ನಾನು ಮಾಡ್ತಾ ಇರೋವಂಥ ಪಾಠ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಪ್ಲೀಸ್ ಮತ್ತೆ ಇನ್ನೊಂದು ಸಲ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಏನು ಡೌಟ್ಸ್ ಇರುತ್ತೆ ಅಥವಾ ನಿಮಗೇನಾದರೂ ಕಷ್ಟ ಆಗ್ತಾಯಿದೆ ಅಂತಂದರೆ ನನ್ನ ಹತ್ರ ಹೇಳಿಕೊಂಡು ನಾನು ಬೇರೆ ರೀತಿಯಲ್ಲಿ ನಿಮಗೆ ಟೀಚ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು.